ನಮಸ್ಕಾರ. ಮಹಾಭಾರತ ಮಹಾ ಡಿಬೇಟ್ ನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಚುನಾವಣಾ ಮಹಾ ರಣಕಣದ ಸ್ಪಷ್ಟ ಚಿತ್ರಣವನ್ನ ಜನಗಳ ಮುಂದೆ ಕೊಂಡೊಯ್ತಾ ಇರತಕ್ಕಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಗಳನ್ನ ನೇರವಾಗಿ ಜನರ ಮುಂದೆ ತಂದು ನಿಲ್ಲಿಸಿ ಅಭ್ಯರ್ಥಿಗಳ ವಿಚಾರಧಾರೆಯನ್ನ ಜನರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದೀಗ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ ಗೌಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ವಕ್ತಾರರಾಗಿ ಮುಂದಿನ ಸಾಲಿನಲ್ಲಿಂತೂ ಸದಾ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ರೀತಿಯ ತಾಳ್ಮೆಯ, ಸಹನಶೀಲತೆಯ ಮತ್ತು ಪ್ರಬುದ್ಧವಾದಂತ ರಾಜಕಾರಣಿ ಅಂತ ಅನ್ನಿಸ್ಕೊಂಡು ಬಂದಿದ್ದಾರೆ. ಅಶ್ವಥ್ ನಾರಾಯಣ ಗೌಡ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಎಲ್ಲರ ಜೊತೆಗೂ ಬಹಳ ಸರಳವಾಗಿ ಬೆರೀತಾರೆ. ಯಾವುದೇ ಪ್ರಶ್ನೆ ಕೇಳಿದ್ರು ನಿರ್ಭಿಡೆಯಿಂದ ಉತ್ತರ ಕೊಡ್ತಾರೆ. ಅಶ್ವಥ್ ನಾರಾಯಣ ಅವರು ಏನು ಬಯಸದೆ ಬಂದ ಭಾಗ್ಯ ಹಾಗೆ ಸ್ವೀಕರಿಸ್ತಾ ಇದ್ದೀರಿ? ಇಲ್ಲ, ಬಯಸದೆ ಬಂದ ಭಾಗ್ಯ ಒಂದ್ ರೀತಿಯಲ್ಲಿ ಹೌದು. ಅರೆ 6 ತಿಂಗಳು ಮುಂಚೆ ನಾನು ಈ ಕ್ಷೇತ್ರದಲ್ಲಿ ಎಂಪಿಗೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ರಾಮನಗರ ಉಪಚುನಾವಣೆಯಿಂದ ನಾನು ಅಭ್ಯರ್ಥಿ ಆಗಬೇಕು ಅಂತೇಳಿ ಮಾನ್ಯ ರಾಜ್ಯ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಂಡಿದ್ದೆ. ಯಾಕೆಂದ್ರೆ ಅಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆ ಬೆಂಗಳೂರು ಗ್ರಾಮಾಂತರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತು ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಆ ಕ್ಷೇತ್ರದಲ್ಲಿ ಓಡಾಡಿರ್ತಕ್ಕಂಥದ್ದು, ಆ ಕ್ಷೇತ್ರದ ಸಮಸ್ಯೆಗಳನ್ನು ಅರ್ಥಕೊಂಡಿರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರ ಜೊತೆ ಹೊಂದಾಣಿಕೆಯಲ್ಲಿ ಹೋಗಿರ್ತಕ್ಕಂಥದ್ದು ನನಗೆ ಒಂದು ಅನುಭವ ಆಯಿತು. ಆ ದೃಷ್ಟಿಯಿಂದ ಕೇಳಿದೆ. ಮಾನ್ಯ ರಾಜ್ಯಾಧ್ಯಕ್ಷರು ನನಗೆ ಒಪ್ಕೊಂಡಿದ್ರು ಬೆಂಗಳೂರು ಗ್ರಾಮಾಂತರದ ರಾಮನಗರ ಉಪಚುನಾವಣೆ ನನಗೆ ಅಭ್ಯರ್ಥಿ ಮಾಡಲಿಕ್ಕೆ. ಕೊನೆಗಳಿಗೆನಲ್ಲಿ ಕಾಂಗ್ರೆಸ್ ಇಂದ ಒಬ್ರು ಬಂದಂತ ಪರ್ಸನ್ಗೆ ಅಲ್ಲಿ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ವಿ, ವ್ಯತ್ಯಾಸ ಆಯಿತು. ಈ ಬಾರಿ ನಾನು ಬೆಂಗಳೂರು ಉತ್ತರದ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದೆ ಮನೆ ಡಿ.ವಿ. ಸದಾನಂದ ಗೌಡರಿಗೆ. ಕೊನೆಗಳಿಗೆಲ್ಲಿ ನನಗೆ ಕೊಟ್ಟಿದ್ದಾರೆ, ನಾನು ಅದನ್ನ ಸ್ವೀಕಾರ ಮಾಡಿದ್ದೀನಿ. ಇದು ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥ ಅಭ್ಯರ್ಥಿ, ನೀನು ಚುನಾವಣೆಗೆ ಹೋಗಿ ನಿಲ್ಬೇಕು, ಪಾರ್ಟಿ ಚುನಾವಣೆ ಮಾಡುತ್ತೆ ಅಂತ ಹೇಳಿದ್ರು. ಚುನಾವಣೆಗೆ ಬಂದು ನಿಂತಿದ್ದೀನಿ. ಓಕೆ, ಎಲ್ಲ ಒಂದ್ ಕಡೆ ಈ ಕ್ಷೇತ್ರ ನೀವು ನಿಂತಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದ್ ರೀತಿಯಲ್ಲಿ ಕದನ ಕಲಿಗಳ ಕ್ಷೇತ್ರ. ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಸಾಕಷ್ಟು ಬಹಳ ಪ್ರಭಾವಶಾಲಿಗಳ ಕ್ಷೇತ್ರ, ಅವರ ಭದ್ರಕೋಟೆ. ಅದೊಂದು ರೀತಿನಲ್ಲಿ ಅದನ್ನು ಒಂಥರ ರಿಪಬ್ಲಿಕ್ ಅಂತಾನೆ ಕರಿಬಹುದು. ಹಿಂದೆ ನಾವು ಈ ಶಬ್ದನ ಬೇರೆ ಊರಿಗೆ ಬಳಸ್ತಾ ಇದ್ವಿ. ಇರ್ಲಿ, ಅಂತ ಕ್ಷೇತ್ರದಲ್ಲಿ ನೀವೀಗ ಅಭ್ಯರ್ಥಿ, ಹೇಗೆ ಫೇಸ್ ಮಾಡ್ತೀರಿ? ಎಲ್ಲ ಗುದ್ದಾಡೋರೆ ಸರಿಯಾಗಿರೋ ಜೊತೆ ಗುದ್ದಾಡಬೇಕಲ್ಲ, ಅದು ಒಂದು ಟೇಸ್ಟ್. ಪೊಲಿಟಿಕಲ್ ಅಲ್ಲಿ ಏನು ಕಾಂಪಿಟೇಷನ್ ಇಲ್ದೇನೆ ಯಾವುದೇ ರೀತಿ ಟೇಸ್ಟ್ ಇಲ್ದೇ ಇರೋ ಜೊತೆ ಗುದ್ದಾಡಬಲ್ಲ. ನೋಡೋಣ, ಅವ್ರ ಜೊತೆ ಗುದ್ದಾಡಿ ಒಂದು ಇದೆ. ನನಗೆ ರಾಜಕೀಯ ಅನುಭವ ಹೊಸದಲ್ಲ. ಎಕ್ಸ್ಪೀರಿಯನ್ಸ್ ಇಸ್ ಬೆಟರ್ ದೆನ್ ಕ್ವಾಲಿಫಿಕೇಶನ್. ನನಗೆ 38 ವರ್ಷಗಳ ರಾಜಕೀಯ ಅನುಭವ ಇದೆ. 2 ಬಾರಿ ಭಿನ್ನಪೀಡೆ ಕ್ಷೇತ್ರದಲ್ಲಿ MLA ನಿಂತಿರ್ತಕ್ಕಂಥ ಅನುಭವ ಇದೆ. ಪಕ್ಷದಲ್ಲಿ ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ರಾಜಕಾರಣದ ಹಿನ್ನಂಡು ಗೊತ್ತಿದೆ. ಮತ್ತೆ ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನ ಅರಿವು ಮಾಡಿಕೊಳ್ಳುವಂತ ಶಕ್ತಿ ಇದೆ. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥದ್ದು ಮತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಕಂಡಿಡಬೇಕು ಅನ್ನತಕ್ಕಂಥದ್ದು ಅರಿವಿದೆ. ಆದ್ರಿಂದ ನಾನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೆ. ಅದು ಯಾರೇ ಇರಲಿ, ಬಂಡೆ ಇರಲಿ, ಬೆಟ್ಟ ಇರಲಿ, ಗುಟ್ಟ ಇರಲಿ, ಅದಕ್ಕೆ ಸಣ್ಣ ಹುಳಿ ಬಂಡೆರ ಬ್ರೇಕ್ ಮಾಡುತ್ತೆ. ಸಣ್ಣ ಹುಳಿ ಇಡೀ ಬಂಡೆರ ಬ್ರೇಕ್ ಮಾಡುತ್ತೆ. ನಿಮ್ಮ ಹತ್ರ ಹುಳಿ ಇದೆ, ಖಂಡಿತ ಹುಳಿ ಇದೆ. ಕಾರ್ಯಕರ್ತರು ಒಂದೇಟ್ ಹೊಡಿತಾರೆ, ಸುತ್ತಿ ತಗೊಂಡು ಬ್ರೇಕ್ ಆಗುತ್ತೆ. ಓಕೆ, ಟಿಕೆಟ್ ಯೋಗೇಶ್ವರ್ ಅವರು ನಿಲ್ತಾರೆ ಅಂತಾಗಿತ್ತು, ನೀವು ಕೊನೆ ಕ್ಷಣದವರೆಗೂ ಅವ್ರು ನಿಲ್ಲೋದಿಲ್ಲ ಅಂತಾಯ್ತು, ಅವ್ರ ಮಗಳಿಗೆ ಕೊಡ್ತಾರೆ ಅಂತಾಯ್ತು. ಹೀಗೆ ಎಲ್ಲೆಲ್ಲೋ ಸುತ್ತಿ ಅಂತೂ ನಿಮ್ಮ ಅಂಗಳಕ್ಕೆ ಬಂದು ನಿಲ್ತು. ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ಯೋಗೇಶ್ವರ್ ಅವರು ಅವರ ಡಾಕ್ಟರ್ಗೆ ಸೀಟ್ ಕೇಳಿದ್ದು ನಿಜ. ನಾನು ರಾಮನಗರ ಬೈ ಎಲೆಕ್ಷನ್ ನಾನೇ ಕೇಳಿದೆ, ನೀವೇ ನನ್ನ MP ನಿಲ್ತೀರ? ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ನಿಲ್ಲೋದಿಲ್ಲ, ಬೇಕಾದ್ರೆ ನೀನು MLAಗೆ ರಾಮನಗರ ನಿಂತ್ಕೊಂಡು MP ಕಂಟಿನ್ಯೂ ಆಗಿದ್ರೆ ಆಗುವಂತ ಅವ್ರು ನನಗೂ ಹೇಳಿದ್ರು. ಹಂಗಾಗಿ ಅವರು ರಾಜಕಾರಣದ ನನಗಿಷ್ಟ ಇದೆ, ಯಾವುದೇ ಕಾರಣಕ್ಕೂ ನಾನು ದೆಹಲಿ ರಾಜಕಾರಣಕ್ಕೆ ಬರೋದಿಲ್ಲ ಅಶ್ವಥ್ ನಾರಾಯಣ ಗೌಡ, ನೀನು ಹೋಗಿ ನಿಂತ್ಕೊಳ್ಳಪ್ಪ ಅಂತ ಹೇಳಿದ್ರು. ಅದೇ ರೀತಿ ನನಗೆ ನಮ್ಮ ಜೊತೆ ನಾಮಿನೇಷನ್ ಬಂದರು. ಬಹಳ ಒಂದು ಪೂರ್ಣ ಪ್ರಮಾಣದ ಸಭೆಯನ್ನ ಕರೆದಿದ್ದಾರೆ. ನಾವು ಚನ್ನಪಟ್ಟಣದಲ್ಲಿ ಅದಕ್ಕೆ ಚುನಾವಣೆಗೆ ತಿರುವನ್ನ ನಾನು ಕೊಡ್ತೀನಿ ಅಂತ ಹೇಳಿದರೆ, ಹಂಗಾಗಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ಯೋಗೇಶ್ವರ್ ಅವರು ಬೆಂಗಳೂರು ಗ್ರಾಮಾಂತರದ 8 ಕ್ಷೇತ್ರಗಳಿಗೆ ಅಕ್ಸೆಪ್ಟ್ ಆಗುವಂತ ಒಂದು ಲೀಡರ್ಶಿಪ್ ಅವ್ರದ್ದಿದೆ. ಅವರು ಚುನಾವಣೆನ ಬಹಳ ಪ್ರಬಲವಾಗಿ ಮಾಡೋಣ, ಯಶಸ್ವಿ ಮಾಡೋಣ ಅಂತ ಹೇಳಿದರೆ ನಾನು ಬಿಟ್ಕೊಟ್ಟಿದ್ದೇನೆ. ನಿಶಾ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರು ಅನ್ನುವಂಥದ್ದು ಒಂದ್ ಕಡೆ ಇತ್ತು. ರುದ್ರೇಶ್ ಅವರು ಟಿಕೆಟ್ ಟ್ರೈ ಮಾಡಿದ್ರು ಅಂತ. ಇದೆಲ್ಲದರ ಜೊತೆಗೆ ಸ್ಥಳೀಯ ನಾಯಕರ, ಸ್ಥಳೀಯ ಕಾರ್ಯಕರ್ತರ ಬೆಂಬಲ ಇದೆಯಾ ನಿಮ್ಗೆ? ಖಂಡಿತ. ಇವತ್ತು ಆನೇಕಲ್ ನಾರಾಯಣ ಸ್ವಾಮಿ ಅವರು ಒಂದು ದೊಡ್ಡ ಸಭೆ ಮಾಡಿದ್ರು. ಮೋಸ್ಟ್ಲಿ ನಮ್ಮ ಮಾಧ್ಯಮ ಚಾನೆಲ್ ಅವರು ಬಂದಿರೋ ಕಾಣಿಸ್ತದೆ. ಸುಮಾರು 1-1.5 ಸಾವಿರ ಜನ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತನ ಸೇರಿದ್ವಿ. ಅಲ್ಲಿ ನಾವು ಕಳೆದ ಬಾರಿಗಿಂತಲೂ ಜಾಸ್ತಿ ಲೀಡ್ ಕೊಡಬೇಕು ಅನ್ನತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆನೇಕಲ್ಲು ಸುಮಾರು 400-500 ಜನ ಚುನಾಯಿತ ಪ್ರತಿನಿಧಿಗಳಾಗಿ ಅನುಭವ ಇರತಕ್ಕಂಥ
ಬಹಳ ಪ್ರಬಲವಾದಂಥ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಇಡೀ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ, ನಾವು MLA ಇಲ್ದಿರ್ಬೋದು, ಸ್ಥಳೀಯ ಆಡಳಿತ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿಯೇ ತೆಕ್ಕೆನಿಲ್ಲ. ಅದೇ ರೀತಿ ಬೆಂಗಳೂರು ದಕ್ಷಿಣದಲ್ಲಿ ಮಾನ್ಯ ಕ್ರಿಸ್ಟೋಫ್ನವರು ನನಗೆ ಕಳೆದ ಬಾರಿನೇ ಅಲ್ಲಿ ಎಂಪಿಗೆ ನಿಲ್ಲಿಕ್ಕೆ ಹೇಳಿದ್ರು. ಬೆಂಗಳೂರು ಸೌತ್ MLA ಮಿಸ್ಟರ್ ಕ್ರಿಸ್ಟೋಫ್ನವರು ನನಗಲ್ಲಿ ಕಳೆದ ಬಾರಿನೇ ಎಂಪಿಗೆ ನಿಲ್ಲಿಕ್ಕೆ ಹೇಳಿದ್ರು. ಕಳೆದ ಬಾರಿ ಮುನ್ರಾಜಗೌಡರು ಯುವ ಮೋರ್ಚಾ ಅಧ್ಯಕ್ಷರಿದ್ರು. ಯುವ ಮೋರ್ಚಾಗೆ ಅದನ್ನ ಪ್ರಿಫರೆನ್ಷಿಯಲ್ ಆಗಿ ಅವ್ರಿಗೆ ಬಿಟ್ಕೊಟ್ಟಿದ್ರು. ಈ ಬಾರಿ ನನಗೂ ಸಹ ಕಳೆದ 6 ತಿಂಗಳಿಂದ ಅವ್ರು ಹೇಳ್ತಾರೆ. ಈ ಸಲ ಮೊನ್ನೆ ತುಂಬಾ ಚೆನ್ನಾಗಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ತುಂಬಾ ಚೆನ್ನಾಗಿ ಸಭೆ ಇತ್ತು. ಅಶೋಕ್ ಅವರು ಬಂದಿರು. ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆನೇಕಲ್ಲು, ಬೆಂಗಳೂರು ಸೌತ್, ರಾಜರಾಜೇಶ್ವರಿ, ಕುಣಿಗಲ್ಲು, ಮಾಗಡಿ ಈ ಬಾರಿ ನಾವು ಲೀಡ್ ತಗೊಳ್ತಕ್ಕಂಥ ಕ್ಷೇತ್ರಗಳು. ರಾಮನಗರ ಮತ್ತು ಕನಕಪುರ ನೀವು ಹೇಳ್ದಂಗೆ ಅದು ಒಂದು ರೀತಿ ಕೆಲವರ ಹಿಡಿತದಲ್ಲಿದೆ. ಯೋಗೇಶ್ವರರು ಚನ್ನಪಟ್ಟಣವನ್ನು ಭೇದಿಸ್ತಾರೆ. ಇನ್ನು 2 ಕ್ಷೇತ್ರದಲ್ಲಿ ಇನ್ನು 15-16 ದಿನದಲ್ಲಿ ಅಲ್ಲೂ 2 ಕ್ಷೇತ್ರ ಲೀಡ್ ಬರ್ಲಿಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸೊ ಪಕ್ಕ ನೀವು ಲೆಕ್ಕಾಚಾರ ಇಟ್ಕೊಂಡು ರೆಡಿ ಆಗಿದ್ದೀರಿ? ಖಂಡಿತ. ಆ ಕ್ಷೇತ್ರದಲ್ಲಿ ದೇಶದಲ್ಲಿ ಮೋದಿ ಅಲೆ ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 2 ಅಲೆ ಇದೆ. ಒಂದು ಬಿಜೆಪಿಯ ಮೋದಿ ಅಲೆ, ಮತ್ತೊಂದು DK ಸುರೇಶ್ ಅವರ ವಿರೋಧಿ ಅಲೆ. ಓಕೆ, DK ಸುರೇಶ್ ಅವರ ವಿರೋಧಿ ಅಲೆ ಯಾವ ಕಾರಣಕ್ಕೋಸ್ಕರ ಇದೆ ಅಂತ ನೋಡಿ. ಬೆಂಗಳೂರು ಗ್ರಾಮಾಂತರ ಒಂದು ರೀತಿ ಡಿಫರೆಂಟ್ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಅರ್ಬನ್ ಇದೆ, ಸೆಮಿ ಅರ್ಬನ್ ಇದೆ, ವಿಲೇಜ್ ಇದೆ, ಸೆಮಿ ವಿಲೇಜ್ ಇದೆ. ನೀವು ನೋಡಿ ಪರ್ಟಿಕ್ಯುಲರ್ ಆಗಿ ನೀವು ಕೈಗಾರಿಕಾ ಕ್ಷೇತ್ರ, ಇಡೀ ದೇಶದಲ್ಲಿ IT ಸೆಕ್ಟರ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಯಾವ್ದನ್ನ ಇದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆನೇಕಲ್ ಕ್ಷೇತ್ರದಲ್ಲಿ. ಮುಂಚೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಆಯ್ತು, ಆಮೇಲೆ IT ಸಿಟಿ ಅಂತ ಆಯ್ತು. ಪಬ್ಲಿಕ್ ಸೆಕ್ಟರ್ ನ ಪಾರ್ಟ್ ಆಫ್ 2 ಕಂಪನೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು BHEL ಎಂಪ್ಲಾಯ್ ಆಗಿದೆ. 20 years ಐ ಆಮ್ ವರ್ಕಿಂಗ್ ಇನ್ BHEL. BHEL ನ ಸೆಕೆಂಡ್ ಯೂನಿಟ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಓಪನ್ ಆಯ್ತು. IT ನ ಸೆಕೆಂಡ್ ಯೂನಿಟ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಓಪನ್ ಆಯ್ತು. BL ಸೆಕೆಂಡ್ ಯೂನಿಟ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದೆ. ಆಮೇಲೆ ಬರ್ತಾ ಸಾಫ್ಟ್ವೇರ್ ಕಂಪನಿಗಳು ಬಂದು ನೋಡಿ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಸಾಫ್ಟ್ವೇರ್ ಇದು, ಹಾರ್ಡ್ವೇರ್ ಇದೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮತ್ತೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದೇ ಕ್ಷೇತ್ರದಲ್ಲಿ ಬಿಡದಿನಲ್ಲಿ ಕೈಗಾರಿಕಾ ಕ್ಷೇತ್ರ ಇದೆ, ಕನಕಪುರದಲ್ಲಿ ಆರೋಹಳ್ಳಿ ಕೈಗಾರಿಕಾ ಕ್ಷೇತ್ರ ಇದೆ. ಅಲ್ಲಿಂದ ಬಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹತ್ರ ಇರ್ತಕ್ಕಂಥ ನೆಲಮಂಗಲದಲ್ಲಿ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ತುಮಕೂರಿನ ಪಕ್ಕದಲ್ಲಿ ನರಸಾಪುರ ಕೈಗಾರಿಕಾ ಕ್ಷೇತ್ರ ಇದೆ. ಇಷ್ಟಕ್ಕೂ ಸೇರಿಸ್ಕೊಂಡು ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ನ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಕೊಟ್ಟಿದ್ರೆ ಒಂದು ರೀತಿ ಬಹಳ ಚೆನ್ನಾಗಿರೋದು. ಅಲ್ಲಿನ ಸಂಸದರಿಗೆ ಈ ಕಾರಿಡಾರ್ಸ್ಗಳ ಬಗ್ಗೆ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಸಾಫ್ಟ್ವೇರ್ ದಿಗ್ಗಜ ಸಾಫ್ಟ್ವೇರ್ ಕಂಪನಿಗಳು ಈ ಕ್ಷೇತ್ರದಲ್ಲಿದೆ, ಅವ್ರಿಗೆ ಏನ್ ಅನುಕೂಲತೆ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ಕಾನ್ಸೆಪ್ಟೇ ಇಲ್ಲ. ಇವೆಲ್ಲವೂ ನನ್ನ ಮನಸ್ಸಿನಲ್ಲಿದೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನ್ ಮಾಡಬಹುದು ಅನ್ನತಕ್ಕಂಥ ಒಂದು ಮುಂದಾಲೋಚನೆ ಇರತಕ್ಕಂಥ ವಿಚಾರ ಇರತಕ್ಕಂಥ ವ್ಯಕ್ತಿ ನಾನಾಗಿದ್ದೀನಿ. ಈ ಎಲ್ಲ ವಿಚಾರಗಳನ್ನು ಜನತೆ ಮುಂದೆ ನಾನು ಇಡ್ತಾ ಇದ್ದೀನಿ. ಜನ ಖಂಡಿತ ಇದಕ್ಕೆ ಅಕ್ಸೆಪ್ಟೆನ್ಸ್ ಕೊಡ್ತಾರೆ. ಒಬ್ಬ ಅಭ್ಯರ್ಥಿಯಾಗಿ DK ಸುರೇಶ್ ಅವರಿಗಿಂತ ನೀವ್ ಹೆಂಗ್ ಬೆಟರು? DK ಸುರೇಶ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು ಅವರಿಬ್ಬರನ್ನ ಪಕ್ಕದಲ್ಲಿ ನಿಲ್ಸಿದ್ರೆ 2 ಕಾಂಟ್ರಡಿಕ್ಟರಿ ಪಿಕ್ಚರ್ ಸಿಗುತ್ತೆ ನಮಗೆ ಸ್ವಭಾವದಲ್ಲಿ. ಬಟ್ ನನ್ನ ಮೇಲೆ ಯಾವುದೇ ರೀತಿ ಅಲಿಗೇಷನ್ಸ್ ಇಲ್ಲ. ನಾನೊಬ್ಬ ಕಳೆದ 38 ವರ್ಷದಿಂದ ಒಂದೇ ಪಾರ್ಟಿಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಮತ್ತೆ ಯಾವುದೇ ರೀತಿ ಕಾಂಟ್ರವರ್ಷಿಯಲ್ಗೆ ನಾನು ಗುರಿಯಾಗಿಲ್ಲ. ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ವಿಚಾರ ನನ್ನ ಮನಸ್ಸಿನಲ್ಲಿದೆ. ಅದು ಅರ್ಬನ್ ಆಗ್ಬೋದು, ಸೆಮಿ ಅರ್ಬನ್ ಆಗ್ಬೋದು. ಪ್ರಭಾವ ಬಹಳ ಇದೆ ಅಲ್ಲಿ, ಜನಗಳ ಮನಸ್ಸಲ್ಲಿ ಪ್ರಭಾವ ಇದೆ. ಅವರು ಪ್ರಭಾವಶಾಲಿಗಳಪ್ಪ, ಅವ್ರ ಜೊತೆ ನಾವು ಇರ್ಬೇಕು, ಗೆದ್ದತಿನ ಜೊತೆ ಇರ್ಬೇಕು ಅನ್ನೋದು ಇರುತ್ತೆ. ನೋಡಿ, ಈ ದೇಶದಲ್ಲಿ ಎಷ್ಟೇ ಪ್ರಭಾವ, ಇಂದಿರಾ ಗಾಂಧಿ ಅವರು ಸೋತಿರ್ತಕ್ಕಂಥ ನಿದರ್ಶನ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ದಾರೆ, ಸನ್ಮಾನ್ಯ ದೇವೇಗೌಡರು ಇದೇ ಕನಕಪುರದಲ್ಲಿ ತೇಜಸ್ವಿನಿ ರಮೇಶ್ ಅವರ ವಿರುದ್ಧವಾಗಿ ಸೋತಿರ್ತಕ್ಕಂಥ ಇದೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ವಾತಾವರಣ ವಿರುದ್ಧವಾಗಿ ವಾತಾವರಣ ಕ್ರಿಯೇಟ್ ಆದಾಗ ರಾಜಕೀಯ ಪ್ರಭಾವ ಅಲ್ಲ, ಹಣಬಲ, ತೋಳ್ಬಲ, ಎಲ್ಲ ರೀತಿಯ ಬಲ ಕೂಡ ಇದೆ ಅಲ್ಲಿ ಅಂತ ಹೇಳಿ. ನಾನು ಕನಕಪುರದಲ್ಲಿ ಮೊನ್ನೆ ಒಂದು ಸಭೆ ಮಾಡ್ಕೊಂಡ್ ಬಂದೆ, ಕುಣಗಲ್ನಲ್ಲಿ ಒಂದು ಸಭೆ ಮಾಡ್ಕೊಂಡ್ ಬಂದೆ. ಒಕ್ಕೂರಿನಿಂದ ಬಂದಂತ ಒಂದೇ ಒಂದು ಧ್ವನಿ, ನೀವು ಬಂದು ಕೈ ಮುಕ್ಕೊಂಡೋಗಿ ಚುನಾವಣೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಪಕ್ಷದ ಕಾರ್ಯಕರ್ತರು, JDS ಕಾರ್ಯಕರ್ತರು ನನಗೆ ವಿಶ್ವಾಸ ಮೂಡಿಸಿದ್ರು. ಆ ನಿಟ್ಟಿನಲ್ಲಿ JDS ಕಾರ್ಯಕರ್ತರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ JDS ಕ್ಯಾಂಡಿಡೇಟ್ ಇಲ್ವಲ್ಲ, ಅನಿತಾ ಕುಮಾರಸ್ವಾಮಿ ಅವರು ನಿಂತ್ಕೊಂಡಾಗ ಎಂಪಿಗೆ ಅಲ್ಲಿ ಎಂಪಿಗೆ ಅನಿತಾ ಕುಮಾರಸ್ವಾಮಿ ಇದೇ DK ಸುರೇಶ್ ವಿರುದ್ಧವಾಗಿ ನಿಂತ್ಕೊಂಡಾಗ ನಾವು ಕ್ಯಾಂಡಿಡೇಟ್ ಹಾಕಿರಲ್ಲ. ನಮ್ಮ ಒಂದು ಮುಯಿ ಅವ್ರ ಹತ್ರ ಇದೆ, ಆ ಮುಯಿ ಇವತ್ತು ನಮಗೆ ತೀರಿಸ್ತಾರೆ. ಸೊ ನಿಮ್ದು ಇಲ್ಲಿ ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಅಲ್ಲ, ಒಂದು ಅಸಹಕಾರ ಅನ್ನತಕ್ಕಂಥದ್ದು ಆ ಕ್ಷೇತ್ರದಲ್ಲೇ DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ವಿರೋಧಿ ಅಲ್ಲ ಇದೆ. ಯಾಕೆ ಸರ್, ಯಾಕೆ ಅಷ್ಟೊಂದು ವಿರೋಧಿ ಅಲ್ಲ? ಅಲ್ಲಿ ಆ ಕ್ಷೇತ್ರದ ಜನತೆಯನ್ನ ನೀವು ಹೋಗಿ 1-to-1 ಇಂಟರ್ವ್ಯೂ ಮಾಡಿ ನೇರವಾಗಿ ಅವ್ರ ಬಾಯಿನಲ್ಲಿ ಕೇಳಬೇಕು. ಮೇಡಮ್ ನೋಡಿ, ನೀವು ಅಭಿವೃದ್ಧಿ ಇವಾಗ ನೋಡಿ, ಸುರೇಶ್ ಗೌಡರು ಬೆಂಗಳೂರು ಗ್ರಾಮಾಂತರದ ಬಿಜೆಪಿ MLA ಆಗಿದ್ರು. ಹೇಮಾವತಿ ನೀರನ್ನ ನೆಲಮಂಗಲ ಬಾರ್ಡರ್ಗೂ ನೀರು ತಂದು ಕೊಟ್ಟಿದ್ದಾರೆ. ಒನ್ನುಡಿಕೆ, ಕುರುಗುಂದ, ಸಾಸ್ಲು ಈ ತರ ಹಳ್ಳಿಗಳಿಗೆ ನೀರು ಕೆರೆಯನ್ನು ತುಂಬಿಸಿದ್ದಾರೆ. ಆ ಕೆಲಸ ನೀರಾವರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಮಾಡಬಹುದಾಗಿತ್ತು. 5.5 ವರ್ಷಗಳ ಸಂಸದ ಆಗಿರ್ತಕ್ಕಂಥ ಸುರೇಶ್ ಅವರು ಮಾಡಬೇಕಾಯ್ತು. ಆನೇಕಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾಡಿರ್ತಕ್ಕಂಥ 400 ಕೋಟಿ ರಸ್ತೆಗಳನ್ನ ನಾನು ಮಾಡಿದ್ದು ಅಂತ ಹೇಳ್ತಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಸಂಸದರಾಗಿ
ಅದಕ್ಕೆ ಸೆಂಟ್ರಲ್ CR ಫಂಡ್ ಅಂತ ಕೊಡ್ತಾರೆ, ಸೆಂಟ್ರಲ್ ರೋಡ್ ಫಂಡ್ ಅಂತ ಹೇಳಿ. DK ಸುರೇಶ್ ಅವರು, ನಾವು ನಮ್ಮ ಬಿಜೆಪಿ ಎಲ್ಲ ಸಂಸದರು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಈ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದಾರೆ, ನಾವೇನೇನು ಕೆಲಸ ಮಾಡಿದೀವಿ ಅಂತ. ಸನ್ಮಾನ್ಯ DK ಸುರೇಶ್ ಅವರು ಅವ್ರ 5 ವರ್ಷಗಳ ಕಾಲ ಏನ್ ಕೆಲಸ ಮಾಡಿದೀವಿ, ಕೇಂದ್ರದ ಯಾವ ಯೋಜನೆ ತಂದಿದ್ದಾರೆ, ಕೇಂದ್ರದ ಎಷ್ಟು ಫಂಡ್ ತಂದಿದ್ದಾರೆ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಈ ರಾಜ್ಯದ ಜನತೆ ಮುಂದೆ ಅಥವಾ ಬೆಂಗಳೂರು ಗ್ರಾಮಾಂತರ ಜನತೆಯ ಮುಂದೆ ಅವ್ರ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಇಡಿ. ಮತ್ತೆ ಹೇಗೆ ಅವರಿಗೆ ಆ ಕ್ಷೇತ್ರದ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇದೆ? ಅಲ್ಲ, ಓಲ್ಡ್ ಒಂದ್ ಕಾಲದಲ್ಲಿತ್ತು, ಇವತ್ತು ಆ ಓಲ್ಡ್ ಕಳ್ಸ್ಕೊಳ್ತಾ ಇದೆ. ಯಾಕೆ ಕಳ್ಸ್ಕೊಳುತ್ತೆ ಅಂದ್ರೆ ಜನತೆಯಲ್ಲಿ ವಿಶ್ವಾಸ ಇಲ್ಲ, ಅಭಿವೃದ್ಧಿ ಅನ್ನೋದ್ರ ಕಡೆ ಗಮನ ಕೊಡ್ತಲ್ಲ. ನೀವು ನೋಡಿರ್ಬೋದು ರೇಷ್ಮೆ ಈಗಲೂ ಕೂಡ ಅಶ್ವಥ್ ನಾರಾಯಣ ಗೌಡ ಅವ್ರು ನಿಂತಿರೋದ್ರಿಂದ DK ಸುರೇಶ್ ಅವರಿಗೆ ಇದು ಕೇಕ್ ವಾಕ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಲ್ಲ, ಅದು ಈ ತರದ ಕೇಕ್ ವಾಕ್ ಅವ್ರು ಹೇಳೋರು, ಅವ್ರ ಲೆಕ್ಕಕ್ಕೆ ಇಲ್ಲ ಅಂತ DK ಶಿವಕುಮಾರ್ ಹೇಳೋರು. ಅಶ್ವಥ್ ನಾರಾಯಣ ಗೌಡ ಲೆಕ್ಕಕ್ಕೆ ಇಲ್ಲ ಅಂತ, ಲೆಕ್ಕಕ್ಕೆ ನಾನಿದ್ದೀನೋ ಅವ್ರಿದ್ದೀನೋ ಲೆಕ್ಕ ಅವ್ರು ಕೊಡ್ಬೇಕೆ ಇರೋರಿಗೆ. ಇಡಿಗೆ ಇನ್ಕಮ್ ಟ್ಯಾಕ್ಸ್ ಮೊದಲು ಅವ್ರು ಲೆಕ್ಕ ಕೊಡ್ಲಿ, ಆಮೇಲೆ ನನ್ನ ಲೆಕ್ಕ ತಗೊಂಡು ನಿಮ್ಮನ್ನ ಸಿಂಪತಿಯಿಂದ ನೋಡಂಗಾಗಿದೆ. ಅಲ್ಲಿ ಸಿಂಪತಿಯಿಂದ ನೋಡೋ ಪ್ರಶ್ನೆ ಅಲ್ಲ ಮೇಡಮ್. ನಾನು ಅಗ್ರೆಸಿವ್ ಆಗಿ ಚುನಾವಣೆ ಮಾಡ್ತೀನಿ, ನಾನು ಅಗ್ರೆಸಿವ್ ಆಗಿ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. ಅವತ್ತಿನ ಕಾಲಕ್ಕೆ 2004 ಬಿನ್ನಿಪೇಟೆ ಕ್ಷೇತ್ರ ಚುನಾವಣೆ ನಿಂತಿದ್ದೀನಿ. ರಾಜಕೀಯ ನನಗೆ ಹೊಸದಲ್ಲ, ನಮ್ಗೆ ಗೊತ್ತು. ನಮ್ದೊಂದು ರೀತಿ ಈ ಸಲ ಬಿಜೆಪಿಯ ಮತದಾರರು ಗುಪ್ತಗಾಮಿನಿಯಾಗಿ ಬಿಜೆಪಿಗೆ ಮತವನ್ನ ನೀಡ್ತಾರೆ. DK ಸುರೇಶ್ ಅವರ, DK ಶಿವಕುಮಾರ್ ಅವರ ರಾಜಕೀಯನ ಯಾವ ತರ ನೋಡ್ತೀರಾ ಅಲ್ಲಿ? ಅಲ್ಲ, ನನಗಿಂತೂ ಚೆನ್ನಾಗಿ ಆ ಕ್ಷೇತ್ರ ಜನ ಗೇಜ್ ಮಾಡಿದ್ರು, ಅವ್ರನ್ನ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ನೋಡ್ತಾ ಇದಾರೆ ಅಂತ ಗೊತ್ತದೆ. ಅವ್ರದ್ದು ಒಂದು ರೀತಿ ದ್ವೇಷದ ರಾಜಕಾರಣ. ಈ ದ್ವೇಷದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಹೇಳ್ತಕ್ಕಂತ ಅವಕಾಶ ಇವತ್ತು. ಯಾವ ತರ ದ್ವೇಷ ಅವ್ರದ್ದು? 1 to 1. ಇವಾಗ ಯಾರೋ ಒಬ್ರು ತನ್ನ ಜಮೀನಲ್ಲಿ ಇರ್ತಕ್ಕಂಥ ಬಂಡೆ ಕ್ವಾರಿ ಬಿಸ್ನೆಸ್ ನ ತಾನು ಬಿಟ್ಟು ಇನ್ನೊಬ್ರು ಅವ್ರು ಬಿಟ್ಟು ಇನ್ಯಾರು ಮಾಡಂಗಿಲ್ಲ, ಅಬ್ಜೆಕ್ಷನ್ ಮಾಡುವಂಥದ್ದು, ಕಿತಾಪತಿ ಮಾಡ್ತಕ್ಕಂಥದ್ದು, ದ್ವೇಷ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ಶಾಶ್ವತ ಅಲ್ಲ. ಯಾರೇ ಆಗಲಿ, ಯಾವುದೇ ಪಾರ್ಟಿ ಇರಲಿ, ಅಧಿಕಾರ ಬರುತ್ತೆ ಹೋಗುತ್ತೆ. ಆದ್ರೆ ಈ ದ್ವೇಷ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬಾ ಕಷ್ಟ. ಇವತ್ತು ಆನೇಕಲ್ನಲ್ಲಿ ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ ಅನ್ನೋದಕ್ಕೆ ಮುಂಚೆನ ಪಂಚಾಯತಿ ಮೆಂಬರ್ನ ಎದುರಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಮಾಡೋರು. ಆನೇಕಲ್ನಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಬಲವಂತವಾಗಿ ಕರ್ಸ್ಕೊಂಡೋಗಿರ್ತಕ್ಕಂಥದ್ದು ನನಗೆ ಇವತ್ತು ಕಂಪ್ಲೇಂಟ್ ಮಾಡೋರು ಎಲ್ಲಿ ಆನೇಕಲ್ ತಾಲೂಕಲ್ಲಿ. ಅಂದ್ರೆ ಈ ತರದ್ದು ದ್ವೇಷ ರಾಜಕಾರಣ ಇದಲ್ಲ, ಜನ ಇದಕ್ಕೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ತಾರೆ. ಮೇಡಮ್, ನಮ್ಗೆ ಸರ್ಜಕ್ನಹಳ್ಳಿ ಪಂಚಾಯತಿ ಅಂತೇಳಿ ನಮ್ಗೆ ಅನುಭವ ಇದೆ. ನಾವು ಅದು ಗುಂಡಾ ರಾಜಕಾರಣ ಆಗಲಿ, ದಬ್ಬಾಳಿಕೆ ರಾಜಕಾರಣ ಆಗಲಿ, ನಾವು ಯಾವ್ದಕ್ಕೆ ಎದುರೋದಿಲ್ಲ, ನಾವು ಫೇಸ್ ಮಾಡ್ತೀವಿ. 14,000 ಜನ ಕಾರ್ಯಕರ್ತರ ತಂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮಗಿದೆ. ವಿಶೇಷವಾಗಿ ಮಂಡ್ಯದ ಕೆಲವು ಕಾರ್ಯಕರ್ತರು ಬಂದು ನಮ್ಮ ಚುನಾವಣೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ದಬ್ಬಾಳಿಕೆ ರಾಜಕಾರಣ, ಗೂಂಡಾ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ, ನಾವು ಫೇಸ್ ಮಾಡ್ತೀವಿ. ಆದ್ರೆ ದೊಡ್ಡ ಮಟ್ಟದಲ್ಲಿ ಹಣದ ಹೊಳೆ ಹರಿತಾ ಇರ್ತಕ್ಕಂಥದ್ದು ಈ ಹಿಂದೂ ಕೂಡ ಹರಿದಿದೆ. ಅಲ್ಲಿ ಎಲೆಕ್ಷನ್ ಅಂತ ಅನ್ನೋದು ಒಂದು ಹಬ್ಬ ಅನ್ನೋ ರೀತಿನಲ್ಲಿ ಆಗೋಗಿದೆ, ಹಣದ ಹೊಳೆ ಹರಿಸುವ ಹಬ್ಬ ಅಂತ. ಈ ರಾಜ್ಯದಲ್ಲಿ ಮೈನ್ ಎಲೆಕ್ಷನ್ ಮತ್ತು ಉಪಚುನಾವಣೆಗಳಲ್ಲಿ ಹಣದ ಹೊಳೆ ಹರಿದಿದೆ. ಕೆಲವೊಂದು ಸಂದರ್ಭದಲ್ಲಿ ರಿಸಲ್ಟ್ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಗುಂಡ್ಲುಪೇಟೆ ಎಲೆಕ್ಷನ್ ಅಲ್ಲಿ ಎಷ್ಟೇ ಹಣೆ ಹರಿಸಿದ್ರು ಅವ್ರು ಗೆದ್ರು. ಮತ್ತೆ ಮೇನ್ ಎಲೆಕ್ಷನ್ ಅಲ್ಲಿ ಅವ್ರ 2 ಕ್ಷೇತ್ರನ ಅವ್ರು ಕಳ್ಕೊಂಡ್ರು, ಬಿಜೆಪಿ ತೆಕ್ಕೆಗೆ ಬಂತು. ಅದೇ ರೀತಿ 3 ಬಿಜೆಪಿ ಕ್ಷೇತ್ರ ಇವತ್ತಾಗಿದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಬಿಜೆಪಿ ತೆಕ್ಕೆಗೆ ಬರ್ತದೆ ಸರ್. ಅದ್ರಲ್ಲಿ ಬಿಜೆಪಿಗೆ ಬೇಸೇ ಇಲ್ಲ. ಈ ಹಿಂದೆಲ್ಲ ನನ್ನ ಪ್ರಶ್ನೆ, ಈಗ ಅಶ್ವಥ್ ನಾರಾಯಣ ಗೌಡ್ರಿಗೆ ಇರ್ತಕ್ಕಂತ ಒಂದು ಕ್ಷೇತ್ರದ ಬಗೆಗಿನ ಅವೇರ್ನೆಸ್ ಆಗ್ಲಿ ಅಥವಾ ಕಾಳಜಿ ಆಗ್ಲಿ ಹಿಂದೆ ಬಿಜೆಪಿಗೆ ಯಾಕಿರ್ಲಿಲ್ಲ? ಅಲ್ಲಿ ನೀವು ಬೇಸೇ ಡೆವಲಪ್ ಮಾಡ್ಲಿಲ್ಲ, ಅವ್ರನ್ನ ಆರಾಮಾಗಿ ಪಾಳೆಗಾರಿಕೆ ಮಾಡೋದಕ್ಕೆ ಆಳೋದಕ್ಕೆ ಬಿಟ್ಬಿಟ್ರಿ, ಈ ಕ್ಷೇತ್ರ ನಮ್ದಲ್ಲ ಅಂತ. ಇಲ್ಲ ನೋಡಿ, ನಮ್ಗೆ ಆನೇಕಲ್ಲು, ಬೆಂಗಳೂರು ದಕ್ಷಿಣ, ಬೆಂಗಳೂರು ರಾಜರಾಜೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಕುಣಿಗಲ್ಲಲ್ಲಿ ನಮಗೆ ಕಳೆದ ಬಾರಿ ಪ್ರತಿ ಸಲ ನಮಗೆ ಪಾರ್ಲಿಮೆಂಟ್ ಕ್ಷೇತ್ರ ಲೀಡ್ ಬರ್ತದೆ. ಈ ಸಲ ಕಳೆದ ಚುನಾವಣೆಯಲ್ಲಿ CP ಯೋಗೇಶ್ವರ್ ಅವ್ರ ಪರವಾಗಿ ನಿಂತ್ಕೊಂಡಿದ್ರು. CP ಯೋಗೇಶ್ವರ್ DK ಸುರೇಶ್ ಪರವಾಗಿ ಕ್ಯಾಂಪೇನ್ ಮಾಡೋರು. ಈ ಸಲ CP ಯೋಗೇಶ್ವರ್ ನಮ್ಮ ಪರವಾಗಿದ್ದಾರೆ. CP ಯೋಗೇಶ್ವರ್ ಅವರ ಬಲಿಷ್ಠ ರಾಜಕಾರಣ ಮತ್ತೆ ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳು ಚನ್ನಪಟ್ಟಣ ಜನಕ್ಕೆ ಇವತ್ತು ಖುಷಿ ಪಟ್ಟಿದ್ದಾರೆ. ಆದ್ರೂ ಸಹ ಅವರು ಸೋತರು. ಈಗ ಅಲ್ಲಿ ಇವತ್ತು ಚುನಾವಣೆ ಆಗಲಿ, ಈವನ್ ಟುಡೇ ಎಲೆಕ್ಷನ್ ಆದರೆ CP ಯೋಗೇಶ್ವರ್ ಗೆಲ್ತಾರೆ. ಕಳೆದ ಚುನಾವಣೆಯಲ್ಲಿ CP ಯೋಗೇಶ್ವರ್ DK ಸುರೇಶ್ ಜೊತೆ ಇದ್ರು, ಈ ಚುನಾವಣೆಯಲ್ಲಿ CP ಯೋಗೇಶ್ವರ್ ಬಿಜೆಪಿ ಜೊತೆ ಇದ್ದಾರೆ. ಗೆಲ್ತಾರೆ, ಅಶ್ವಥ್ ನಾರಾಯಣ ಗೌಡ ಅವ್ರು ಗೆಲ್ತಾರ? ಅಲ್ಲ, ಖಂಡಿತ ಗೆಲ್ತಾರೆ. ಲೀಡರ್ಶಿಪ್ ಓಟು ಸ್ವಿಂಗ್ ಆಗುತ್ತೆ, ಪಾರ್ಟಿ ವೇವ್ ಸ್ವಿಂಗ್ ಆಗ್ತದೆ, ಮೋದಿ ಅವರ ವೇವ್ ಸ್ವಿಂಗ್ ಆಗ್ತದೆ. ಖಂಡಿತ ಸ್ವಿಂಗ್ ಆಗುತ್ತೆ ಸರ್. ಏನಿದೆ ಅಲ್ಲಿ ಮೋದಿ ಅವ್ರ ವೇವ್ ಅಂತೀರಿ, ಅಲ್ಲಿ ಪಾರ್ಟಿಗೆ ಬೇಸ್ ಇಲ್ಲ, ಏನ್ ಸ್ವಿಂಗ್ ಆಗುತ್ತೆ? ಹೌ ಕಾನ್ಫಿಡೆಂಟ್ ಆರ್ ಯು ಆಫ್ ವಿನಿಂಗ್? ಮೇಡಮ್, ನಾವು ಒಂದೇ ಒಂದು MLA ಇಲ್ಲದ ಕ್ಷೇತ್ರದಲ್ಲಿ MP ಗೆದ್ದಿದ್ದೀವಿ. 7-8 MLA ಕ್ಷೇತ್ರದಲ್ಲಿ MP ಸೋತಿದ್ದೀವಿ. ಒಂದು ವಾತಾವರಣ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ವಾತಾವರಣ ಬದಲಾವಣೆ ಆದಾಗ ಕೆಲವೊಂದು ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ಬರುತ್ತೆ. ನೀವು ಇಲ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲೇನೆ ಬಹಳ ದೊಡ್ಡ ಹಣ ತೋಳ್ಬಲ ಈಗಾಗಲೇ ಹೇಳ್ತಂತೆ ಆ ತರದ ಒಂದು ರಾಜಕಾರಣ ಇದೆ.
ನಿಮ್ಮ ಸ್ವಭಾವ ಸ್ವಲ್ಪ ಸರಳವಾಗಿರ್ತಕ್ಕಂಥದ್ದು, ನೇರವಾಗಿರ್ತಕ್ಕಂಥ ಸ್ವಭಾವ. ಸೊ ಅಲ್ಲಿ ಯಾವ ರೀತಿಯ ಒಂದು ರಾಜಕಾರಣವನ್ನ ಹುಟ್ಟಾಕ್ಬೇಕು ಅಂತಿದ್ರಿ? ಮುಂದಿನ ದಿನಗಳಲ್ಲೂ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ, ಆ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಹೋಗ್ತೀರಾ ರಾಜಕೀಯದಲ್ಲಿ? ಗೆದ್ರೆ ಹೇಗೂ ಆಯ್ತು, ಅದಲ್ದಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನ ಕೊಟ್ಟಂತ ಪಾರ್ಲಿಮೆಂಟ್ ಕ್ಷೇತ್ರ. ಈ ರಾಜ್ಯಕ್ಕೆ 3 ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂತ ಒಂದು ಕ್ಷೇತ್ರ. ಸಜ್ಜನ ರಾಜಕಾರಣಕ್ಕೆ ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯನವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಅಲ್ಲಿಂದನೇ ಮುಖ್ಯಮಂತ್ರಿ ಆದಂತ ಕ್ಷೇತ್ರ. ಸಜ್ಜನ ರಾಜಕಾರಣವನ್ನ ಆ ಕ್ಷೇತ್ರದ ಜನ ಇಚ್ಛೆ ಪಡ್ತಾರೆ. ಕೇವಲ ಒಂದು ಟರ್ಮ್ಗೆ 5.5 ವರ್ಷಕ್ಕೆ ಇವ ರಾಜಕಾರಣ ಏನು ಅನ್ನೋಂಥದ್ದು ಜನ ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೇನು ಉತ್ತರ ಕೊಡ್ಬೇಕು, ಈ ಸಲ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಸಜ್ಜನಿಕೇನು ರಾಜಕಾರಣದಲ್ಲಿ ಇವತ್ತು ಜನ ಒಪ್ಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಬಗ್ಗೆ ಬಂದಿರತಕ್ಕಂಥ ವಿಶ್ವಾಸ ಸಾಕ್ಷಿ. ಕೊನೆಯ ಕ್ಷಣದ ತಯಾರಿಗಳು ಹೇಗಿದ್ದಾವೆ? ಇನ್ನು ಮುಂದಿನ ದಿನಗಳ ತಮ್ಮ ತಯಾರಿ ಹೇಗಿದೆ? ನಾನು ಈಗಾಗಲೇ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರ ಸಭೆಗಳನ್ನ ಮಾಡಿದ್ದೀವಿ, ಬೂತ್ ಮಟ್ಟದ ಸಭೆಗಳನ್ನ ಮಾಡಿದ್ದೀವಿ. 14,000 ಜನ ಕಾರ್ಯಕರ್ತರು ನಮ್ಮ ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸನ್ಮಾನ್ಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುರವರು ನಮ್ಮ ಚುನಾವಣೆಯ ಪ್ರಭಾರಿಯಾಗಿ ಸಂಘಟನೆ ಮತ್ತು ಚುನಾವಣೆ ಬಗ್ಗೆ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಚುನಾವಣೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಅವರು ಪ್ರತಿಯೊಂದು ಬೂತಿನ ಮಟ್ಟದಲ್ಲಿ ಪೇಜ್ ಪ್ರಮುಖರು, ಬೂತ್ ಏಜೆಂಟು ಅಂಡ್ ಶಕ್ತಿ ಕೇಂದ್ರದ ಪ್ರಮುಖರು 3-4 ಬೂತ್ ಸೇರಿಸಿ ಒಂದು ಸ್ಕೂಲ್ ಸೆಂಟರ್ ಆಗ್ತದೆ. ಅದಕ್ಕೆ ನಾವು ಶಕ್ತಿ ಕೇಂದ್ರ ಅಂತ ಕರಿತೀವಿ. ಆ ಶಕ್ತಿ ಕೇಂದ್ರದ ಪ್ರಮುಖ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಬೂತ್ ಜೀತೆಗ ಚುನಾವ್ ಜೀತೆಗ ಅಂತ. ಬೂತ್ ಗೆದ್ರೆ ಚುನಾವಣೆ ಗೆಲ್ತೀವಿ ಅನ್ನತಕ್ಕಂಥ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಯಾವ ರೀತಿಯಲ್ಲಿ ಸಪೋರ್ಟ್ ಗ್ಯಾದರ್ ಮಾಡ್ತಾರೆ? ರಾಜ್ಯದ ಚುನಾವಣೆಯಲ್ಲಿ ಈ ಕರ್ನಾಟಕದಲ್ಲಿ ಇರತಕ್ಕಂಥ 28 ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನನ್ನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮತ್ತು ಬ್ಯಾಂಗ್ಳೂರು ದಕ್ಷಿಣಕ್ಕೆ ಒಟ್ಟಿಗೆ ಜೊತೆಯಾಗಿ ಬನಶಂಕರಿ ದೇವಸ್ಥಾನದಿಂದ ಒಂದು ಕಡೆ ಪದ್ಮನಾಭ ನಗರ ಬರ್ತದೆ, ಇನ್ನೊಂದು ಕಡೆ ಗ್ರಾಮಾಂತರದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬರ್ತದೆ. ನಮ್ಗೆ ಬನಶಂಕರಿ ದೇವಸ್ಥಾನ ಅದೊಂದು ಯಶಸ್ವಿಯ ಸ್ಥಳ. ನಾವು ಅಲ್ಲಿಂದ ಹೊರಟ್ರೆ ಎಲ್ಲ ಚುನಾವಣೆಗಳು ನಾವು ಗೆದ್ದಿದ್ದೀವಿ. ಈ ಎಲ್ಲ ಪಕ್ಷಗಳ ನಾಡಿ ಮಿಡಿತ ಏನು, ಇವರ ನಿಜವಾದ ಉದ್ದೇಶ ಏನು, ಅಥವಾ ಅವ್ರು ಹೇಳ್ಕೊಳ್ತಾ ಇರ್ತಕ್ಕಂಥ ಅಜೆಂಡಾ ಏನು, ನಾವು ಈ ಪಕ್ಷಗಳಿಗೆ ಎಚ್ಚರಿಸೋದು ಹೇಗೆ? ಜನಗಳ ಧ್ವನಿಯನ್ನ ಇವರು ಎಷ್ಟರ ಮಟ್ಟಿಗೆ ಕೇಳಿಸ್ಕೊತಾರೆ? ಜನಗಳ ನಿಜವಾದ ಧ್ವನಿ ಏನು? ಬೆಂಗಳೂರಿನ ಒಂದು ರೀತಿ ಕ್ರೀಮ್ ಆಫ್ ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತೀವಿ, ಆ ತರದ ಗಣ್ಯ ಅತಿಥಿಗಳು ನಮ್ ಜೊತೆ ಇದ್ದಾರೆ. ಜೊತೆಗೆ ಯುವ ಸಮುದಾಯ ಕೂಡ ನಮ್ ಜೊತೆ ಇದೆ. ಇಷ್ಟು ತನಕ ನಾವು ರಾಜಕಾರಣಿಗಳ ಮಾತನ್ನ ಕೇಳಿದ್ವಿ, ಆದ್ರೆ ನಮ್ಮ ಮಾತನ್ನ ರಾಜಕಾರಣಿಗಳಿಗೆ ನೇರವಾಗಿ ತಲುಪಿಸುವಂತಹ ಒಂದು ಕಾರ್ಯಕ್ರಮ, ಅದು ಚೌಕಿದಾರ್ ಚೋರ್ ವಿಚಾರ ಇರ್ಬೋದು, ಅಥವಾ ರಾಷ್ಟ್ರೀಯ ಭದ್ರತೆಯ ವಿಚಾರ ಇರ್ಬೋದು, ಅಥವಾ ರೈತರ ಸಾಲ ಮನ್ನಾ ಕುರಿತಂತ ವಿಚಾರ ಇರ್ಬೋದು, ನೀವೆಲ್ಲ ಎತ್ತುತ್ತಾ ಇರ್ತಕ್ಕಂಥ ನಗರದ ವಿಚಾರಗಳಿರ್ಬೋದು, ಅಥವಾ ಅಭಿವೃದ್ಧಿಯ ವಿಚಾರಗಳಿರ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಚರ್ಚೆ ಮಾಡುವಂತ ಸಮಯ. ಎಸ್, ಲೋಕಸಭಾ ಚುನಾವಣೆ 2019ರಲ್ಲಿ ಯಾವೆಲ್ಲ ವಿಚಾರಗಳು ಬಹಳ ಪ್ರಮುಖ ಅಂತ ನಿಮ್ಗೆ ಅನ್ಸುತ್ತೆ? ಮತದಾರರು ಏನನ್ನ ನೋಡಿ ವೋಟ್ ಮಾಡಬೇಕು ಅಂತ ಅನ್ಸುತ್ತೆ? ಭಾರತ ದೇಶದ ಸಮಸ್ಯೆ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಬಡತನ ಮತ್ತು ನಿರುದ್ಯೋಗ ಮತ್ತು ಜಾತೀಯತೆ, ಎಲ್ಲರೂ ಕೂಡ ತಮ್ಮ ಪ್ರಣಾಳಿಕೆಗಳಲ್ಲಿ ಆಶ್ವಾಸನೆಗಳನ್ನ ಕೊಡ್ತಾರೆ, ಘೋಷಣೆಗಳನ್ನ ಕೊಡ್ತಾರೆ. ನಾವು ಕೂಡ ಎಲ್ಲ ಪಕ್ಷಗಳಿಗೆ ವೋಟ್ ಹಾಕೊಂಡು ಬಂದಿದ್ದೀವಿ. ಇದು ಹೊಸ ಕಳ್ಳ ಹಳೆ ಕಳ್ಳ ಅನ್ನೋ ತರದಲ್ಲಿ ಭಾರತ ದೇಶದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಇಂದಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಬದಲಾವಣೆ ಏನಿಲ್ಲ. ಮೂರನೆಯ ಅವಕಾಶದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಬಿಟ್ರೆ ಬಿಜೆಪಿ, ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಅಂತಾನೆ ಮಾತಾಡ್ತಾ ಇದೀವಿ ಹೊರತು ಹೊಸ ಪರ್ಯಾಯವಾದಂತ ಆಲೋಚನೆಯನ್ನ ಪ್ರಜ್ಞಾವಂತರು ಯೋಚನೆ ಅಗತ್ಯ ಇದೆ. ನಾನು ಲೋಕಲ್ ಆಗಿ ಮಾತಾಡೋದಾದ್ರೆ, ಉಲ್ಲಾಳ ಸಿಗ್ನಲ್ ಈಗ 5 ನಿಮಿಷ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇವತ್ತಿಗೆ. ಇನ್ನು 10 ವರ್ಷಕ್ಕೆ 15 ನಿಮಿಷ ಆಗ್ಬೋದು, 50 ನಿಮಿಷ ಆಗ್ಬೋದು. ಫ್ಯೂಚರ್ ಫೋರ್ಕಾಸ್ಟ್ ಇಲ್ಲ. ವಾರ್ಡ್ ಇದಾರೆ, ಕಾರ್ಪೊರೇಟರ್ ಇದಾರೆ, MLA ಇದಾರೆ, MP ಇದಾರೆ, ಯಾರಿಗೂ ದೂರದೃಷ್ಟಿ ಇಲ್ಲ. ಅದು ಒಂದ್ ಪಾರ್ಟ್ ಆದ್ರೆ, ಸೆಕೆಂಡ್ನೇದು ನನ್ನ ದೇಶಕ್ಕೆ ಮೇನ್ ಸೇಫ್ಟಿ ಬೇಕು. ಎರಡನೇದು ಕರಪ್ಷನ್ ಇರಬಾರ್ದು. ನಮಗೆ ಜಾಸ್ತಿ ಸೇಫ್ ಆಗಿದೀವಿ ಅಂತ ಅನ್ನಿಸ್ತಾ ಇದೆಯಾ? ಕರ್ನಾಟಕ ಇಸ್ ಎ ಬ್ಲೆಸ್ಡ್ ಸ್ಟೇಟ್. ಮುಂದಕ್ಕೆ ಹೋದ್ರೆ ಸಮುದ್ರ ಇದೆ, ಆ ಕಡೆ ಶ್ರೀಲಂಕಾ ಇದೆ, ಟೆನ್ಷನ್ ಇಲ್ಲ. ಆದ್ರೆ ನಮ್ಮ ಮೇಲ್ಗಡೆ ಇದಾರಲ್ಲ, ನಮ್ಮ ಅಣ್ಣ ತಮ್ಮಂದ್ರು ಪಂಜಾಬ್ ಇರ್ಬೋದು, ಕಾಶ್ಮೀರ, ಅವ್ರಿಗೆ ಸಮಸ್ಯೆ ಇದೆ. ಆದ್ರೆ ಇಲ್ಲಿವರೆಗೂ ತಗೊಂಡಿರೋ ಡಿಸಿಷನ್, ಉದಾಹರಣೆಗೆ ಡಿಫೆನ್ಸ್ ಈಗ ಪ್ರಸ್ತುತವಾಗ ಚರ್ಚೆ ಆಗ್ತಿರೋಷ್ಟು ಚರ್ಚೆನೇ ಆಗ್ತಿರ್ಲಿಲ್ಲ. ಎಕ್ಸ್ ಆರ್ಮಿ ಮೆನ್, ಎಕ್ಸ್ ಪೈಲಟ್ಸ್ ಗಳು ಯಾರು ಮೀಡಿಯಾದಲ್ಲಿ ಬಂದು ಮಾತಾಡ್ತಾನೆ ಇರ್ಲಿಲ್ಲ. ಅಂದ್ರೆ ನಾವು ಅವ್ರನ್ನ ಟಚ್ ಮಾಡಿರ್ಲಿಲ್ಲ. ನೀವೊಂದು ಒಳ್ಳೆ ಪ್ರಶ್ನೆ ಎತ್ತಿದಿರಿ. ಮುರಳಿ ಇದ್ದಾರೆ ಇಲ್ಲಿ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಸರ್, ಡಿಫೆನ್ಸ್ ಚರ್ಚೆ ಆಗಬೇಕಾ ಬೇಡವಾ? ಸಾರ್ವಜನಿಕ ಚರ್ಚೆಯ ವಿಷಯ ಆಗಬೇಕಾ ಬೇಡವಾ ಅಂತ? ಸಶಸ್ತ್ರ ಪಡೆಗಳ ಆಕ್ಷನ್ ವಿಷಯ ಏನು ಚರ್ಚೆ ಆಗ್ತಾ ಇದೆ, ಅದು ಸಿಕ್ಕಾಪಟ್ಟೆ ದುಃಖದ ವಿಷಯ. ನಮಗೆ ಇಷ್ಟಲಿ ತನಕ ಆ ಥರ ಯಾವತ್ತೂ ಪಬ್ಲಿಕ್ ಡೊಮೈನ್ ಅಲ್ಲಿ ಇಷ್ಟೊಂದು ಚರ್ಚೆ ಆಗೇ ಇಲ್ಲ. ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷನೂ ಅದನ್ನ ತಾವೇ ಹೋಗಿ ಆ ಬಾಲಕೋಟಲ್ಲಿ ಬಾಂಬ್ ಹಾಕದಂಗೆ ಅದನ್ನ ಹೇಳ್ಕೊತಾ ಇದ್ದಾರೆ.
ಆಮೇಲೆ ವಿಪರೀತ ಉದ್ದುದ್ದ ಭಾಷಣಗಳು ಕೊಟ್ಟು ನಾವು ಹಂಗ್ ಮಾಡಿದ್ವಿ ಅಂತ ಹೇಳ್ಕೊತಾ ಇದ್ದಾರೆ. ಅದು ಯಾವ ಇದಕ್ಕೆ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಒಬ್ರು ಬಹಳ ದೊಡ್ಡ ಅವ್ರಿಗೇನನ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯದಲ್ಲ ಅವ್ರನ್ನ ಸೀನಿಯರ್ ಸಿಟಿಸನ್ ಅಂತ ಕರಿತೀನಿ. ಆ ಸೀನಿಯರ್ ಸಿಟಿಸನ್ 21-22 ಒಂದು ಕೌಂಟ್ ಮಾಡೋ ಶುರು ಮಾಡ್ಬಿಡ್ಯಾರೆ. ಬಹಳ ಶೋಚನೀಯ. ನಾವು ನಮ್ಮ ಕೆಲಸಕ್ಕೆ ನಮ್ಮನ್ನು ಬಿಟ್ಬಿಡಿ ನೀವು. ಈ ತರ ಚರ್ಚೆ ಬೇಡ. ನಾನು ಪೂರ್ತಿ ಅದರದ್ದೆಲ್ಲ ಇದ್ದಂತೀನಿ, ಪುರಾವೆ ತಂದಿದ್ದೀನಿ ಯಾವ ತರ ಇವರು ಮಾತಾಡ್ತಾರೆ ಅಂತ. Defense services is not a topic for debate at all. So let there be no doubt in anybody's mind. Yes. Leave us alone. Okay. ನಾನೊಂದು ಪಾರ್ಟಿಯ ಪ್ರತಿನಿಧಿ, ನ್ಯಾಷನಲ್ ವಿಮೆನ್ಸ್ ಪಾರ್ಟಿ ಅಂತ ಹೇಳಿ. Okay. ಈ ಹೆಸರಲ್ಲೇ ಒಂದು ವಿಷಯ ಅಡಗಿದೆ. ಏನು ಅಂತಂದ್ರೆ, ಮಹಿಳೆಯರಿಗೆ ಪ್ರತಿನಿಧಿತ್ವ ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇದೆ. Okay. ಪಾರ್ಟಿಗಳು ಎಷ್ಟರ ಮಟ್ಟಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಕೊಡ್ತಿದ್ದಾರೆ. ವೋಟಿಂಗ್ ಮಾಡೋದ್ರಲ್ಲಿ ಮಾತ್ರ ಮಹಿಳೆಯರು ಮುಂದಿರ್ತಾರೆ, ಆದ್ರೆ ಪ್ರತಿನಿಧಿತ್ವ ಸಿಗೋದಿಲ್ಲ. ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಆರೋಗ್ಯ ಮತ್ತೆ ಅವರ ಕೆಲಸ ಕಾರ್ಯಗಳು ಇವೆಲ್ಲ ಎಷ್ಟರ ಮಟ್ಟಿಗೆ ಪ್ರಯಾರಿಟಿ. ಬರೀ ಪುರುಷರು ಅಂತಂದ್ರೆ ಅದಕ್ಕೆ ಗೊತ್ತಿರೋ ವಿಷಯ. ಪಂಚಾಯತ್ ರಾಜ್ ಇಂದ ಹಿಡಿದು ಪಾರ್ಲಿಮೆಂಟ್ ವರೆಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೇ ಮಾತಾಡ್ತಾರೆ. ಅಬೌಟ್ ಕಾಂಕ್ರೀಟ್, ನಾಟ್ ಅಬೌಟ್ ಹ್ಯೂಮನ್ ಲೈಫ್ ಆರ್ ಸೆಕ್ಯೂರಿಟಿ. ದೇಶಭಕ್ತಿನ ಹೇಗೆ ಈಗ ಒಂದು ಎಲೆಕ್ಷನ್ ವಿಚಾರ ಮಾಡಿದೀವಲ್ಲ, ಅದೇ ತರ ಮಹಿಳೆಯರ ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ ವಿಚಾರಗಳನ್ನು ಕೂಡ ಎಲೆಕ್ಷನ್ ನ ವೋಟ್ ಬ್ಯಾಂಕ್ ಗಿಮಿಕ್ ಆಗಿ ಆಗ್ಬಿಡುವ ಚಾನ್ಸಸ್ ಇದೆ ಅಲ್ವಾ? ಈ ಇಂಥ ವೇದಿಕೆಗಳಲ್ಲಿ ಮಹಿಳೆಯರ ವಿಚಾರ ಯಾವ ರೀತಿಯಲ್ಲಿ ಚರ್ಚೆ ಆಗಬೇಕು ಅಂತ? ಮಹಿಳೆಯರು ಯಾವಾಗ್ಲೂ ಕಾಲದಿಂದನೂ ಸೆಕೆಂಡ್ ಲೈನ್ ಸಿಟಿಸನ್ ಆಗಿ ಇರುವಂತವ್ರು ಇಲ್ಲಿ ಈ ದೇಶದಲ್ಲಿ. ಈಗಲೂ ಕೂಡ ವೋಟ್ಗೆ ಹೆಣ್ಣು ಮಕ್ಕಳು ಬೇಕು. ನಾವು ಇಶ್ಯೂಸ್ ಬಂದಾಗ ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನ ಕನ್ಸಿಡರ್ ಮಾಡೋದು ಅಷ್ಟರಲ್ಲೇ ಇರುತ್ತೆ ಅನ್ನೋ ಹಾಗಿನ ಸಿಚುವೇಶನ್ ಈಗಿರೋದು. ಈಗೇನು ಅಂದ್ರೆ 33% ರಿಸರ್ವೇಶನ್ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಆಶ್ವಾಸನೆ ಕೊಡ್ತಾ ಇದೆ. ಬಿಜೆಪಿ ಅವರು ಅದನ್ನ ನಾವು ಏನು ಹೆಣ್ಣು ಮಕ್ಕಳ ಪರವಾಗಿದ್ದೀವಿ, ನಾವು ಹೆಣ್ಣು ಮಕ್ಕಳಿಗೆ ರೈಟ್ಸ್ ಕೊಡೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ಅನ್ನುವ ತರ ಈಗ ಹೇಳ್ತಾ ಇದ್ದಾರೆ. 5 ವರ್ಷದಲ್ಲಿ ಕೆಲಸ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಇದಕ್ಕಿಂತ ಹಿಂದೆ ಕೂಡ ಮಾಡಬಹುದಾಗಿತ್ತು. ಎರಡೂ ಪಕ್ಷಗಳು ಅದನ್ನ ಎಲೆಕ್ಷನ್ ಬರುವಾಗ ಏನು ವೋಟಿಂಗ್ಗೆ ಕೇಳುವಾಗ ನಮ್ಗೆ ಅದನ್ನ ಆಶ್ವಾಸನೆ ಅಂತ ಕೊಟ್ಟು ಅಲ್ಲಿಗೆ ಅದನ್ನ ಸೈಲೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಹಾಗಂದ ಮಾತ್ರಕ್ಕೆ ನಾವು ನಮ್ಗೆ ರಾಷ್ಟ್ರೀಯ ಪಕ್ಷಗಳೇ ಬೇಡ, ನಾವೆಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನ ಎಲೆಕ್ಟ್ ಮಾಡ್ತೀವಿ, ಅವ್ರನ್ನ ಕಳಿಸ್ತೀವಿ, ಅವ್ರು ನಮ್ಮನ್ನ ಏನು ಒಳ್ಳೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಯಾಕೆಂದ್ರೆ ಅಲ್ಲಿ ಹೋಗಿ ಕಿಚಡಿ ಗವರ್ಮೆಂಟ್ ಇದ್ರೆ ಅದು ಎಗೇನ್ ಅವರು ಯಾವುದೇ ಪಾಲಿಸೀಸ್ ನ ತರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಎಲೆಕ್ಟ್ ಮಾಡುವಂತ ಕ್ಯಾಂಡಿಡೇಟ್ ನಮ್ಗೆ ಎಷ್ಟು ಹತ್ರದಲ್ಲಿದ್ದಾರೆ ಅಂದ್ರೆ ನಮ್ಗೆ ನಮ್ಮ ಸಮಸ್ಯೆಗಳಿಗೆ ಎಷ್ಟು ಹತ್ರದಲ್ಲಿ ಕಿವಿಯಾಗಬಹುದು, ನಮ್ಮ ಸಮಸ್ಯೆನ ಎಷ್ಟು ವೋಕಲ್ ಆಗಿ ತಗೊಂಡು ಹೋಗಬಹುದು, ಅಲ್ಲಿ ಹೋಗಿ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬಹುದು, ಮಾತಾಡಬಹುದು, ಸಾಲ್ವ್ ಮಾಡಬಹುದು ಅನ್ನೋರನ್ನ ನೋಡಿ ನಾವು ವೋಟ್ ಹಾಕ್ಬೇಕಾಗುತ್ತೆ. ಜಾತಿ ಸಮುದಾಯ ಬರೀ ಇದೇ ಆಗೋಗ್ಬಿಟ್ಟಿದೆ. ಇದ್ರ ಹೊರತಾಗಿ ನಾವು ಐಡಿಯಲಿಸ್ಟಿಕ್ ಆಗಿ ಮಾತಾಡಬಹುದಷ್ಟೇ, ಆದ್ರೆ ಎಲೆಕ್ಷನ್ಗಳು ಹಾಗೆ ನಡೆಯೋದಿಲ್ಲ ಅನ್ನೋದು ಸತ್ಯ, ವಾಸ್ತವ. ನೀವು ಅದರ್ ಇಶ್ಯೂಸ್ ಏನೇನು ನನ್ನ ಹೃದಯದ ಮಾತು ಹೇಳಿದಿರಾ. ಒಂದು ವಿಷಯ ಅಂದ್ರೆ ಎಲೆಕ್ಷನ್ ಪ್ರಾರಂಭ ಆಗುವುದು ಕರಪ್ಷನ್ ಇಂದ ಶುರು ಆಗುತ್ತೆ. ಇವಾಗ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡ್ತಾರೆ, ಅವ್ರ ಪಾರ್ಟಿ ಫಂಡ್ ಕೊಡದೆ ಯಾರು ಬಂದು ಸೇರ್ಸ್ಕೊಳ್ಳಲ್ಲ. ಸೊ ಸ್ಟಾರ್ಟಿಂಗ್ ಕರಪ್ಷನ್, ಮತ್ತೆ 5 ವರ್ಷ ಕೊನೆ ಆಗೋದು ಹೆಂಗಂದ್ರೆ ಕಮ್ಯುನಲಿಸಂ ನಲ್ಲಿ ಕೊನೆ ಆಗುತ್ತೆ, ಅದೇ ಕೋಮುವಾದದಿಂದ ಕೊನೆ ಆಗುತ್ತೆ. ಇವತ್ತು ಇವರು ಡಿಫೆನ್ಸ್ ಬಗ್ಗೆ ಮಾತಾಡಿದ್ರು, ಡಿಫೆನ್ಸ್ ಬಗ್ಗೆ ಮಾತಾಡಬಾರ್ದು, ಅವ್ರು ಹೇಳಿದ ಆಂಗಲ್ ಬೇರೆ, ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಇವತ್ತು ಹೇಳ್ಕೊಳ್ತೀನಿ ಅಂದ್ರೆ ಡಿಫೆನ್ಸ್ ಬಗ್ಗೆ ಮಾತಾಡಬೇಕು, ನನ್ನ ಆಂಗಲ್ ಅವ್ರು ಒಪ್ಕೊಳ್ತಾರೆ. ಹೇಗೆ ಹೇಳ್ಕೊಳ್ತೀನಿ ಅಂದ್ರೆ, ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ. ಸ್ಕೂಲ್ ನಲ್ಲಿ ಒಬ್ಬ ಮಗುಗೆ ಏನೋ ಆಗ್ಬಿಟ್ರೆ ಸ್ಕೂಲ್ ಓನರ್ನ ಹಿಡಿತಾರೆ. ಒಬ್ಬ ಪೊಲೀಸ್ ಸ್ಟೇಷನ್ ಒಳಗೆ ಜೈಲಿನಲ್ಲಿ ಯಾರೋ ಒಬ್ಬರು ತಿರೋಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವ ಆ ಇನ್ಸ್ಪೆಕ್ಟರ್ ಹಿಡಿತಾರೆ. ಆದ್ರೆ ಅಲ್ಲಿರತಕ್ಕಂತಹ ಪುಲ್ವಾಮಾನಲ್ಲಿ ನಡೆದಿರುವ ಆ ದುರ್ಘಟನೆಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಮಾತಾಡಕ್ಕೆ ಯಾರು ಮುಂದೆ ಬರ್ತಿಲ್ಲ. ಅಂದ್ರೆ ಅಂತಹ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಬೇಕಂದ್ರೆ ಅಲ್ಲಿರತಕ್ಕಂತ ಶಕ್ತಿ ಉಳ್ಳವರು ಯಾರು, ಗವರ್ನರ್ ಅಲ್ಲಿ ಪವರ್ ಇದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನಡೆದಿರುವ ದುರ್ಘಟನೆಗೆ ಅವ್ರು ತಗೊಳ್ಬೇಕಾಗಿದೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ಬೇಕಂದ್ರೆ ಹೂ ಅವರ್ ಇಸ್ ದೇರ್ ಇನ್ ದ ಅಥಾರಿಟಿ. ನಾವು ಅದನ್ನ ಬಿಟ್ಬಿಟ್ಟು ಚೆಸ್ಟ್ ಥಂಪಿಂಗ್ ಮಾಡ್ತಾ ಇಶ್ಯೂ ಕೇಳೋಣ. ಇನ್ನು ಸಾಕಷ್ಟು ಮಂದಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆ ತರದ ಇಶ್ಯೂ ಬಂದಾಗ ಸರ್ ಬಹಳ ಸೂಕ್ಷ್ಮವಾದಂತ ಒಂದು ವಿಚಾರ, ಸೆಕ್ಯೂರಿಟಿ ವಿಚಾರ, ಹೇಗೆ ಅದನ್ನ ಅಡ್ರೆಸ್ ಮಾಡಬೇಕು? ದೇಶಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದ್ರೆ ಅದು ಚರ್ಚೆ ಆಗಬಾರ್ದು, ಆಗ್ಲೇಬಾರ್ದು. ಬಹಳ ಸೂಕ್ಷ್ಮವಂತ ವಿಷಯ ಇರ್ತವೆ, ಅವು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕಾಗ್ತದೆ. ಅದೇ ರೀತಿ ಕೆಲವೊಂದು ಪಾಲಿಸೀಸ್ ಇರ್ತವೆ ಗೌರ್ಮೆಂಟ್, ಕೆಲವೊಂದು ಪಾಲಿಸೀಸ್ ಅದು ಡಿಸ್ಕಸ್ ಮಾಡಬಾರ್ದು, ಅವೆಲ್ಲ ಸೀಕ್ರೆಟ್ ಅಂತ ಇರ್ತಾರೆ.
ಓಕೆ ಈ ನಮ್ಮಲ್ಲಿ ಸೆಕ್ಯೂರಿಟಿ ಬಂದೋಬಸ್ತ್ ಅಂತ ಮಾಡ್ತೇವೆ, ಬ್ಲೂ ಪ್ರಿಂಟ್ ಬುಕ್ ಅಂತ, ಯೆಲ್ಲೋ ಪ್ರಿಂಟ್ ಬುಕ್ ಅಂತ ಇರ್ತವೆ. ಓಕೆ ಅವೆಲ್ಲ ಡಿಸ್ಕಸ್ ಮಾಡುವಂತ ವಿಷಯಗಳಲ್ಲ, ಓಕೆ ಅವು ಸೀಕ್ರೆಟ್ ಆಗಿರ್ತವೆ, ಸೀಕ್ರೆಟ್ ಆಗಿ ಇರಲಿ. ನಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸೈನಿಕ ಅವನ ಕಡೇ ಗಳಿಗೆ ಬಂದಾಗ, ಅವನಿಗೆ ಸರ್ವೋಚ್ಚ ಬಲಿದಾನ ಮಾಡುವಂತಹ ಒಂದು ಪ್ರಸಂಗ ಬಂದಾಗ, ಬಿಲೀವ್ ಮೀ, ಟ್ವೈಸ್ ಐ ಬೀನ್ ಇನ್ ದಟ್ ಕಂಡೀಷನ್, ಟ್ವೈಸ್ ಇನ್ ಕಾರ್ಗಿಲ್. ಅವನಿಗೆ ಏನು ಅನಿಸ್ಬೇಕು, ಅರೆ ನನ್ನ ಹಿಂದೆ ನನ್ನ 130 ಕೋಟಿ ಜನ ನನ್ನ ಬಂಧು ಬಾಂಧವರು ನಿಂತಿದ್ದಾರೆ ಅಂತ ನಗನಗ್ತಾ ಸಾಯ್ಬೇಕು ಅವನು. ಓಕೆ ಅದಕ್ಕೆ ನಾನು ಈ ಮಾತು, ಇದನ್ನ ಚರ್ಚೆ, ಇದನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬೇಡಿ ಅಂತ ಹೇಳಿದ್ದು. ಖಂಡಿತ ನಮ್ಮ ದೇಶದ ಜನಗಳಿಗೆ ನಾವು ಯಾವ ತರ ಇದನ್ನ ಏರ್ ಸ್ಟ್ರೈಕ್ ಮಾಡಿದ್ವಿ, ನಾವು ಯಾವ ತರ ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಕೊಟ್ವಿ ಅನ್ನೋ ಮಾತು ಖಂಡಿತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾದರೆ ಇಟ್ಸ್ ನಾಟ್ ಓನ್ಲಿ ಅ ಮೋಟಿವೇಶನ್ ಫಾರ್ ದ ಯಂಗ್ ಪೀಪಲ್, ಡಿಸರ್ವ್ ಟು ನೋ. But don't make it an issue. Okay. Don't make it an issue. Today, the issue is what? ಅಯ್ಯೋ, ನಾವು ಬಂದ್ಮೇಲೆ 80% ಭಯೋತ್ಪಾದನೆ ಕಮ್ಮಿ ಆಗಿದೆ. ಐ ಹ್ಯಾವ್ ಗಾಟ್ ಆಲ್ ದ ಡೀಟೇಲ್ಸ್ ವಿತ್ ಮಿ. ಈ ತರ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇಟ್ ಮೇಕ್ಸ್ ನೋ ಸೆನ್ಸ್. ಬಿಸೈಡ್ಸ್ ಅವ್ರು ಪುಲ್ವಾಮಾ ವಿಷಯ ಕೇಳಿದ್ರು, ಇದನ್ನ ಅಟ್ಲೀಸ್ಟ್ ಒಂದು 10 times ನಾನು ಐ ಹ್ಯಾವ್ ಸೆಡ್ ಇನ್ ಡಿಫರೆಂಟ್ ಟಿವಿ ಚಾನಲ್ಸ್. ಸಮ್ ಫೇಲ್ಯೂರ್ಸ್ ವರ್ ದೇರ್. ಎಲ್ಲರೂ ಒಪ್ಕೊಂಡ್ಯಾರ. ಬಟ್ ಅದು ಇವತ್ತಿನ ಡಿಬೇಟ್ಗೆ ಇಟ್ ಡಸಂಟ್ ಕನ್ಸರ್ನ್. ಅಲ್ಲ, ಎಲೆಕ್ಷನ್ ವಿಚಾರ ಅಲ್ಲ. ಆಯ್ಕೆ ಮಾಡುವಂತ ವ್ಯಕ್ತಿ ಯಾವುದೇ ರಾಜಕಾರಣಿ ಇರ್ಬೋದು, ಯಾವುದೇ ಪಕ್ಷದ ಪ್ರತಿನಿಧಿ ಇರ್ಬೋದು, ಆದರೆ ಸ್ವಚ್ಛವಾಗಿ ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕರಿಗೆ ನಾವು ಮತ ಹಾಕಬೇಕಾಗತ್ತೆ. ಈಗ ಮುಖ್ಯವಾಗಿ 2 ರಾಷ್ಟ್ರೀಯ ಪಕ್ಷಗಳು ಎರಡೇ ಚರ್ಚೆ ಮಾಡಿಕೊಂಡು ದಿನ ಕಳೀತಾ ಇದ್ದಾರೆ. ಒಂದು ಚೌಕಿದಾರ್ ಅಂತಾನೆ, ಇನ್ನೊಬ್ಬ ಚೌಕಿದಾರ್ ಚೋರೈ ಅಂತಾನೆ. ಇದು ಜನರನ್ನು ಏಮಾರಿಸುವಂತ ಕೆಲಸ 2 ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಜ್ವಾಲಾಂತ ಸಮಸ್ಯೆಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಿರುದ್ಯೋಗಿ ಸಮಸ್ಯೆ ಯುವಕರಿಗಾಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಬಗ್ಗೆ ಈ ತರ ದೊಡ್ಡ ಚರ್ಚೆ ಆಗ್ತಾ ಇಲ್ಲ. ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಒಂದಷ್ಟು ರೈತರಿಗೆ ಒಂದಷ್ಟು ದುಡ್ಡು ಹಾಕ್ತೀವಿ ನಿಮ್ಮ ಪಾಕೆಟಿಗೆ ಅಂತ ಹೇಳಿ ಜನರನ್ನು ಏಮಾರಿಸಿ, ಅವರೆಲ್ಲರೂ ಕೂಡ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಒಂದೇ ಜಾತಿ. ಅವ್ರಿಗೆ ಜಾತಿ ಭೇದ ಅನ್ನೋದೇ ಇಲ್ಲ. ಯಾಕಂದ್ರೆ ಇನ್ನೂ 430 ಜನ ಎಂಪಿಗಳು ಕೋಟ್ಯಾಧೀಶ್ವರಿದ್ದಾರೆ, ಇನ್ನೂ 171 ಜನ ಕ್ರಿಮಿನಲ್ಗಳಿದ್ದಾರೆ. ಆ ಕ್ರಿಮಿನಲ್ಗಳು ಮತ್ತೆ ಎಲೆಕ್ಷನ್ ನಿಂತಿದ್ದಾರೆ. ನಾವು ಅವರಿಗೆ ವೋಟ್ ಹಾಕ್ಬೇಕಾ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದನ್ನ ಈ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಮತ ಹಾಕಿ, ಯಾವುದೇ ಪಕ್ಷ ನೋಡ್ಬೇಡಿ, ಅಭ್ಯರ್ಥಿ ನೋಡಿ ಮತ ಹಾಕಿ ಅನ್ನೋದೇ ನನ್ನ ಮನೆ. ತಿಳಿಬೇಕು, ದೇಶ ಮೊದಲು ಆಮೇಲೆ ಎಲ್ಲ ಅಂತ ಹೇಳ್ತಾರೆ. ಈ ದೇಶ ಮೊದಲು ಅಂತ ಹೇಳೋರು ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ಸು. ಇಲ್ಲಿ ಯಾರು ಆ ದೇಶ ಮೊದಲು ಅಂತ ಹೇಳೋರು ಹೋಗ್ಬೇಕು ಅಲ್ಲಿಗೆ ಅಂತ ನೀವು ತೀರ್ಮಾನ ಮಾಡುವಂಥ ಶಕ್ತಿ ನಿಮಗೆ ಈ ಒಂದು ಸದಾವಕಾಶ ಸಿಕ್ಕಿದೆ. ಈ ಸಿಕ್ಕಿದಂಥ ಸಂದರ್ಭದಲ್ಲಿ ಫಸ್ಟು ಯಾವ ರಾಜಕೀಯ ಪಕ್ಷಗಳು ಅವರು ಏನು ಮ್ಯಾಂಡೇಟ್, ಅವರು ಏನು ನಮ್ಮ ಇದನ್ನು ಕೊಡ್ತಾ ಇದ್ದಾರೆ, ನಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ನೋಡಬೇಕು. ಅವರ ಒಂದು ಪೂರ್ವಾಪರ ಏನು 5 ವರ್ಷ ಇವಾಗ ಯಾರು ರೂಲ್ ಮಾಡಿದ್ದಾರೆ, ಅವರ ಪೂರ್ವಾಪರದಲ್ಲಿ ಅವರು ಕೊಟ್ಟಂಥ ಮ್ಯಾಂಡೇಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ದೇ ಹ್ಯಾವ್ ಕಂಪ್ಲೈಡ್ ವಿತ್ ವಾಟ್ ಎವರ್ ದೇ ಹ್ಯಾವ್ ಅಶ್ಯೂರ್ಡ್. ದೇ ಸೇ 1 to 10 ಅಶ್ಯೂರ್ ಮಾಡಿದಾರಾ, 1 to 10 ಅಲ್ಲಿ ಎಷ್ಟು ದೇ ಹ್ಯಾವ್ ಕಂಪ್ಲೈಡ್ ಆರ್ ಡನ್. ಅದು ಯು ಮಸ್ಟ್ ಅಕ್ರೆಡಿಟ್ ದೆಮ್. ದಿಸ್ ಇಸ್ ಎ ಟೈಮ್ ಫಾರ್ ಅಕ್ರೆಡಿಟೇಷನ್ ಆಲ್ಸೋ, ಆ್ಯಂಡ್ ದಿಸ್ ಇಸ್ ಎ ಟೈಮ್ ಫಾರ್ ದೆಮ್ ಟು ಅಕೌಂಟ್, furnish us the accountability. This has to be done thoroughly, number 1. Number 2, we have to decide who is the candidate, because he is in our midst. He has come from our midst. He may be your neighbor. He may be involved in one or the other incidents or one or the other moments. For example, Prakash Raj. I have seen him vocally so active, so aggressive rather, against the governments, maybe the government in the center. What was the ultimate slogan he came out with? Yes, I am a urban Naxalite. What do you mean by that? If you are sending Naxalites or your Maoists or somebody to the parliament, what is that he is going to deliver? Yes. You must understand this. All right. This is your chance. Right. Once this is passed, okay, well, you have to wait for another 5 years. Okay. What is the criteria for, selecting your candidate? Have you asked, any of you have been asked that who should be your candidate? It is, none of us are asked.
It has been decided somewhere remotely. And he was imposed on us. ಪಕ್ಷದ ವ್ಯವಸ್ಥೆಯಲ್ಲಿ ಇದು ಯಾರು ಕೂಡ ಕೇಳಬೇಕು? ಮುಖ್ಯ. ನಮ್ಮ ಪಕ್ಷಗಳು ಕೇಳೋದು ಬೇಡ, ಅಟ್ಲೀಸ್ಟ್ ಪಕ್ಷದಲ್ಲಿ ರಿಯಾಕ್ಷನ್ಸ್ ಬರ್ತದೆ. ವಾಟ್ ಸಾರ್ಟ್ ಆಫ್ ಕ್ಯಾಂಡಿಡೇಟ್ ಈಸ್, ವಾಟ್ ಈಸ್ ಇಸ್ accountability for the last 5 years, being a MP or being a minister, being a member of the ruling party or government. 5 years. 25 ಕೋಟಿ ಜನ ಬಡತನ ಪಾರ್ಟಿ ಆಗಬಾರ್ದು, ಚಿತ್ರಣ ಪಾರ್ಟಿ ಆಗಬಾರ್ದು, ಅನಕ್ಷರತೆ ತಾಂಡವವಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಕಾಳೆಗಾರಿಕೆ ಮನಸ್ಥಿತಿ ದೇಶದಲ್ಲಿ ಈ ತರದ ರಾಜಕೀಯ ಪ್ರಜ್ಞೆ ಸಾಧ್ಯವೇ ಅನ್ನುವಂತ ಒಂದು ಸಾಧ್ಯ ಆಗಬೇಕು. ಆಗದನ್ನ how long you see, already we have passed 72 years. How long you can keep the things pass on like this? ಇಲ್ಲಿ ಯಾರೋ ಹೇಳಿದ್ರು ಪ್ರಾಮಾಣಿಕ ರಾಜಕೀಯ ವ್ಯಕ್ತಿನ ಆರಿಸ್ಬೇಕು ಅಂತ. ನನಗೆ ಈ ಕ್ವಶನ್ ಅರ್ಥ ಆಗಲಿಲ್ಲ. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಯಾರೂ ಪ್ರಾಮಾಣಿಕವಾದ ರಾಜಕಾರಣಿ ಇಲ್ಲ. ನಗಡ ಪ್ರಶ್ನೆ ಅಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ, ನನಗೆ ಗೊತ್ತಿಲ್ಲ, ಈ ದೇಶದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿಯ ಮಗ, ಕಾರ್ಪೊರೇಟ್ ಇರ್ಬೋದು, MLA ಇರ್ಬೋದು, MP ಮಗ ಮಿಲಿಟರಿಲಿ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ ನಂದು. ಇದಾರಾ? ಯಾರು? ನನಗೆ ಗೊತ್ತಿಲ್ಲ, ಯಾರೂ ಇಲ್ಲ ಅಂತ. ನಿಮ್ಮಲ್ಲಿ ಯಾರಾದರೂ ಗೊತ್ತಿದ್ದಾರೆ ದಯವಿಟ್ಟು ಹೇಳಿ. ನಿಮ್ಗೆ ಗೊತ್ತಿದೆಯಾ? ಯಾರಾದರೂ MP ಮಗ ನೋ ಒಬ್ಬ ಸೋಲ್ಜರ್ ಆಗಿ ಮಿಲಿಟರಿಲಿ ಇದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಇಂಪಾಸಿಬಲ್ ಆದರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ನಮ್ಮಂಥವರು ಈ ಬಡ ಇವರು ಸೇರಬೇಕು. ಅದರಲ್ಲಿ ಒಬ್ಬರು ಪೊಲಿಟಿಷಿಯನ್ ಹೇಳಿದ್ರು ಹೊಟ್ಟೆ ಪಾಡಿಗೆ ಮಿಲಿಟರಿಗೆ ಸೇರ್ತಾರೆ ಅಂತ. ನನ್ನ ಪ್ರಕಾರ ಇದಕ್ಕಿಂತ ದುರದೃಷ್ಟವಾದ ಒಂದು ಹೇಳಿಕೆ ಇಲ್ಲ. 370 ಆರ್ಟಿಕಲ್ ಇಂದ ಕಾಶ್ಮೀರದಲ್ಲಿ ಆಗ್ತಿರೋ ಪ್ರಾಬ್ಲಮ್ಮು, ನನಗೆ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಉಗ್ರವಾದಿಗಳಿಂದ ಮೃತಪಟ್ಟ ನಮ್ಮ ಸೋಲ್ಜರ್ಸ್ ಸಂಖ್ಯೆ ನಮ್ಮ ವಾರ್ ಆಗಿದೆಯಲ್ಲ ಅದಕ್ಕಿಂತ ಜಾಸ್ತಿ ಇದೆ. ಮತ್ತೆ ಇವತ್ತು ನನ್ನ ಪ್ರಕಾರ 370 ರಿಮೂವ್ ಮಾಡಿ ಕಾಶ್ಮೀರ ಪ್ರಾಬ್ಲಮ್ ಶಾಶ್ವತವಾಗಿ ಯಾರು ಮಾಡ್ತಾರೋ ಅವ್ರನ್ನೇ ನಾವು ಪಾರ್ಟಿನೆಲ್ಲ ಸಲ್ಲಿಸಬೇಕು. ಮತ್ತೆ ಎಲ್ಲ ಹೋಗ್ಲಿ, ಜಪಾನ್ಗೆ ಹೋದ್ರೆ ಜಪನೀಸ್ ಅಂತಾರೆ, ಫ್ರಾನ್ಸ್ಗೆ ಹೋದ್ರೆ ಫ್ರೆಂಚ್ ಅಂತಾರೆ, ಆಸ್ಟ್ರೇಲಿಯಾಗೆ ಹೋದ್ರೆ ಆಸೀಸ್ ಅಂತಾರೆ, ಆಮೇಲೆ ಶ್ರೀಲಂಕಾ ತಗೊಂಡ್ರೆ ಸಿಂಹಳಿಯರು ಅಂತಾರೆ. ನಮ್ಮ ದೇಶದಲ್ಲಿ 81% ಹಿಂದೂಗಳಿದ್ದು ಹಿಂದೂಸ್ತಾನ ಅಂತ ಹೇಳಿಸ್ಕೊಳಕ್ ಆಗಲ್ಲ ಅನ್ನೋದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಇವತ್ತು ಒಬ್ಬ ಮುತ್ಸದಿ ಒಬ್ಬರು ಎಕ್ಸ್-ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೆ ನಾನು ಈ ದೇಶನ ಹಿಂದೂಸ್ತಾನ ಆಗಕ್ಕೆ ಬಿಡೋದಿಲ್ಲ ಅಂತ. ನಾನು ದೇಶ ನಂಬಲ್ಲ. ನನ್ನ ಪ್ರಕಾರ ಮುಸ್ಲಿಮರು, ಕ್ರಿಶ್ಚಿಯನ್ರು ನಂತರ ಬಂದವರು ಈ ದೇಶಕ್ಕೆ, ಅವರು ಹಿಂದೂಗಳು ಅಂತಾನೆ ಹೇಳ್ಬೇಕು. ಹಿಂದೂಸ್ತಾನದಲ್ಲಿ ಇದೆ, ಐ ಆಮ್ ಇಂಡಿಯನ್ ಅಂತ ಹೇಳ್ಬೇಕು. ಅವ್ರು ಯಾರೋ ಒಬ್ಬ ಇವನು ಉಗ್ರವಾದಿನ ಜಿ ಅಂತ ಕರೆಯೋದಲ್ಲ. ನಾನು ಅಲ್ಲ, ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಮ್ದು ಕೊಡಗು, ನಾವು ಮಿಲಿಟರಿಗೆ ಫಸ್ಟ್ ಸೇರೋದು, ಈ ದೇಶನ ಉಳಿಸೋದು ನಮ್ದು ಕೂರ್ಗ್ ರೆಜಿಮೆಂಟ್ ಇತ್ತು. ನನ್ನ 2 ಅಣ್ಣಂದಿರು ಮಿಲಿಟರಿ ಇದ್ರು. ನೀವು ಯೋಚನೆ ಮಾಡಿ, ತಪ್ಪು ಮಾಡಿದವನ್ನ ಕೊಲ್ಲಬಾರ್ದು ಅಂದ್ರೆ ಹೇಗೆ? ನಾವು ವೀರಪ್ಪನ ಕಾರ್ಯಾಚರಣೆಗೆ ಹೋದೆ, ನಾನು 13 ಜನರ ಗುಂಡಾಕಿ ಸಾಯಿಸಿದ್ದೀನಿ. ಇಟ್ ಈಸ್ ಕಗ್ಗೊಲೆ, ಇಟ್ ಈಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ನನ್ನ ಪ್ರಕಾರ ಅವರು ಬದುಕಕ್ಕೆ ಇರಬಾರ್ದು. ಈಗ ನಮ್ಮ ನಾಗರಾಜ್ ಹೇಳಿದ್ರು, ಅವ್ರು ಅರ್ಬನ್ ನಕ್ಸಲೈಟ್ ಅಂದ್ರೆ, ಅವ್ರನ್ನ ನೀವು ಒಬ್ಬ ನಕ್ಸಲೈಟ್ ಅಂದ್ರೆ ಯಾರು? ನಮ್ಮ ಶತ್ರು, ಈ ದೇಶದ ಶತ್ರುಗಳು. ಅವ್ರ ಕಡೆಯಿಂದ ಬಂದವನ್ನ ನೀವು ಆರಿಸ್ಬಿಟ್ರೆ ನೀವು ಎಂತ ದಡ್ಡರಾಗ್ಬಿಡ್ತೀರ ಮಕ್ಕಳೇ. ಮುಂದೆ ನೀವು ಬದುಕಕ್ಕಾಗೋದಿಲ್ಲ. ಈಗಲೇ ಯೋಚನೆ ಮಾಡಿ, 60 ವರ್ಷ ಆಳದವರು ಈ ದೇಶನ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಒಂದು ಸೀಟು ಒಂದು ಕ್ಷೇತ್ರದಲ್ಲಿ ನಾನು ನಿಲ್ತಿದ್ದೀನಿ ಅಂದ್ರೆ ನಾನು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀನಿ. ಆಸ್ ಅ MP ಆಗಿ ನಾನು ಅದಕ್ಕೆ ಕೊಟ್ಟಿರ್ಬೇಕು, ನಾನು ಲಂಚ ಕೊಟ್ಟಿರ್ಬೇಕು. ನಾನು ಹಾಗೆ ನಿಂತ್ಕೋತೀನಿ ಅಂದ್ರೆ ನನ್ನನ್ನು ನಿಲ್ಸಲ್ಲ ಪಕ್ಷದಿಂದ. ಪಕ್ಷಾಂತರ ನಿಲ್ತೀನಿ ಅಂದ್ರೆ ನನ್ನನ್ನ ಆ ಜನರೇನಿದ್ದಾರೆ ಅಲ್ಲಿಂದ ಗೆಲ್ಲೋದಕ್ಕೆ ನಾನು ಅಲ್ಲಿ ದುಡ್ಡನ್ನು ಸ್ಪೆಂಡ್ ಮಾಡ್ಬೇಕು. ಬರೀ ಭ್ರಷ್ಟಾಚಾರ ಇದೆ. ಯುವ ಆಗಿ ನಾವೆಲ್ಲ ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕು ಅಂತ. ನೋಡಿ, ಪಾರ್ಟಿ ಪಾಲಿಟಿಕ್ಸ್, ಪಾರ್ಟಿಷನ್ ಪಾಲಿಟಿಕ್ಸ್, ಪಾಪ ಯುವಕರಿಗೆ ಇದೆಲ್ಲ ಬೇಕಾಗಿಲ್ಲ. ಅವರು ಬಹಳ ಮುಗ್ಧವಾಗಿ ಈ ದೇಶಕ್ಕೆ ಏನ್ ಬೇಕು, ನಮಗೇನ್ ಬೇಕು, ಈ ದೇಶದ ಭವಿಷ್ಯಕ್ಕೆ ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ದ್ರಲ್ಲಿ ಪಾಲಿಟಿಕ್ಸ್ ಹೇಗ್ ನಡೀತಾ ಇದೆ, ಹೇಗೆ ಅಂದ್ರೆ ಒಂದ್ ಸಮಾರಂಭಕ್ಕೆ ಹೋಗೋದು, ಆಪೋಸಿಟ್ ಪಾರ್ಟಿ ಹೇಳಿರೋ ಮಾತಿಗೆ ಒಂದ್ ಟಾಂಗ್ ಕೊಡೋದು, ಇನ್ನೊಂದ್ ಸಮಾರಂಭಕ್ಕೆ ಹೋಗೋದು, ಇವ್ರು ಹೇಳಿದಕ್ಕೆ ಇವ್ರು ಟಾಂಗ್ ಕೊಡೋದು, ಬಂಡಾಯ ಎದ್ದ ಶಾಸಕರನ್ನ ಸಮಾಧಾನ ಮಾಡೋದು, ಇದೇ ನಡೀತಿದೆ. ಅವರ ಸಮಸ್ಯೆಗಳೇ ಬರೀ ಪಾಲಿಟಿಕ್ಸ್ ಆಗ್ತಿದೆ ಹೊರತು ಜನಸಾಮಾನ್ಯರನ್ನ ಯಾರನ್ನು ರೀಚ್ ಆಗ್ತಿಲ್ಲ.
ಇಲ್ಲಿನ ಸಮಸ್ಯೆಗಳು ಯಾರು ಕೇಳ್ತಿಲ್ಲ ಹೊರತು ಅವ್ರವ್ರ ಪಕ್ಷದ ಸಮಸ್ಯೆಗಳೇ 108 ಸಮಸ್ಯೆಗಳಾಗಿ ನಿಂತಿದೆ. ಮತ್ತೆ ಎಂಪಿಗಳನ್ನ ನಾವು ವೋಟ್ ಹಾಕ್ಬೇಕು, ನಮ್ಮನ್ನ ಒಪಿನಿಯನ್ಸ್ ಯಾರಾದ್ರೂ ಒಬ್ರು ಕೇಳಿದಾರ ಅಷ್ಟೇ. ಪಾಯಿಂಟ್. ಎಸ್, ಮೊದಲು ನಾನೀಗ ಸೆಂಟ್ರಲ್ ಅವರೇ ಬಂದಿದ್ರು. ಒಂದು ನಾವು ಇದೇ ಬೆಂಗಳೂರಲ್ಲಿ ನಾವು ಎಂಪಿನ ಆಯ್ಕೆ ಮಾಡ್ತೇವೆ. ಎಂಪಿನ ಯಾಕೆ ಆಯ್ಕೆ, ಪ್ರತಿ 10 ವರ್ಷದಲ್ಲಿ ಒಬ್ರು ಹವಾ ಇರುತ್ತೆ ಈ ದೇಶದಲ್ಲಿ. ಆ ಹವಾದಲ್ಲಿ ಆ ಕಾರ್ಯಕರ್ತರು ಹೇಳ್ತಾರೆ ಲೈಟ್ ಕಂಬ ನಿಂತರು ಆ ಹವಾದಲ್ಲಿ ಗೆದ್ದು ಬಿಡ್ತಾರಂತ ಹೇಳಿ. ಆದ್ರೆ ಬೆಂಗಳೂರಲ್ಲಿ ಇವತ್ತಿಷ್ಟು ಪೊಲ್ಯೂಷನ್ ಇದೆ, ಇಷ್ಟು ಒಂದು ನಾವು ಮರನ ಕಡಿತಾ ಇದ್ದೇವೆ. ನಾವು ಇನ್ನ 5 ವರ್ಷ ಬದುಕ್ತೇವೆ ಈ ಬೆಂಗಳೂರಲ್ಲಿ ಈ ಉಸಿರು ಈ ಗಾಳಿ ತಗೊಂಡ್ರೆ. ಆಮೇಲೆ ಹಿಂದೆ ಈಗ ಮಹಾದೇವಪುರದ ಒಂದು ಚರ್ಚೆ ಆಯ್ತು. ಮಹಾದೇವಪುರದಲ್ಲಿ ಅತಿ ಹೆಚ್ಚು IT ಹಬ್ಬು, ಅತಿ ಹೆಚ್ಚು ಅಪಾರ್ಟ್ಮೆಂಟ್ ಗಳಾಗ್ತಾ ಇದೆ. ಅಲ್ಲಿ ಎಷ್ಟು ಕೆರೆಗಳಿದೆ, ಅಲ್ಲಿ ಬಾಂಗ್ಲಾ ವಲಸಿಗರನ್ನ ತಂದು ಅವ್ರನ್ನ ಅಲ್ಲಿ ಇಟ್ಟು ಆಮೇಲೆ ಆ ಲ್ಯಾಂಡ್ ಅನ್ನ ಇನ್ನೊಬ್ಬ ಅದನ್ನ ತಗೊಂಡು ಆ ನಂತರ ಅದ್ರ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾನೆ. ಇದ್ರ ಮೇಲೆ ನಾವ್ ಯಾವ್ದು ಮಾತಾಡ್ತಾ ಇಲ್ಲ. ನಾವು ದೇಶದ ಬಗ್ಗೆ ಉದ್ದುದ್ದ ಅಗ್ಲಗ್ಲ ದೊಡ್ಡದು ಇಲೆಕ್ಷನ್ ಬಂದ ಕೂಡಲೇ ನಾವು ಮಾತಾಡ್ತಾ ಇದ್ದೇವೆ. ಆದ್ರೆ ಇವತ್ತು ನಿಜವಾಗಿಯೂ ಬೆಂಗಳೂರು ಅನ್ನುವಂತ ಇಷ್ಟು ವೃದ್ಧಿ ಹೊಂದ್ತಾ ಇರುವಂತ ಸಿಟಿ ಇಲ್ಲಿ ಮುಂದೆ ಇನ್ನು 5 ವರ್ಷಕ್ಕೆ ಈ ತರ ಅಪಾರ್ಟ್ಮೆಂಟ್ ಗಳನ್ನ ನಾವು ಮಾಡಿದ್ರೆ ನೀರೇನಾದ್ರೂ ಸಿಗುತ್ತೆ ನಮ್ಗೆ. ಇವತ್ತೇ ನೀರ್ ಹನಿ ಹನಿ ಪರದಾಡ್ತಾ ಇದ್ದೇವೆ. ಒಂದು ವೇಳೆ ಅದೇ ನಾವು ಕಾವೇರಿ ಬೆಲ್ಟ್ ಏನಿದೆ, ಕಾವೇರಿ ಒಂದು ಬೆಲ್ಟ್ ಏನಿದೆ ಅದನ್ನು ಉಳಿಸ್ತಾ ಇಲ್ಲ ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ವೀಕೆಂಡ್ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಶನಿವಾರ ಸಂಡೇ ನಾವು ಹೋಗ್ಬೇಕಾದ್ರೆ ರೆಸಾರ್ಟ್ ಗಳನ್ನ ಕಟ್ತಾ ಇದ್ದೇವೆ. ಈ ತರದ್ದು ಯಾವ್ದಾದ್ರು ಆಲೋಚನೆ ಇರುವಂತ ನಾವ್ ಎಂಪಿಗಳು ಒಂದ್ ವೇಳೆ ತಮ್ಮ ಭಾಷಣಗಳಲ್ಲಿ ಮಾತಾಡ್ತಾ ಇದ್ರೆ ಬರೀ ನಾವು ದೇಶದಲ್ಲಿ ಭಯೋತ್ಪಾದನೆ, ಧರ್ಮ, ಪ್ರತಿ ಇಲೆಕ್ಷನ್ ಬಂದ ರಾಮ ಮಂದಿರ, ಬಾಬ್ರಿ ಮಸೀದಿ ಈ ಚರ್ಚೆಯಲ್ಲೇ ಮುಗಿಸಿ ಇಲೆಕ್ಷನ್ ಹೇಳ್ತಾ ಇದ್ರಿ. ಥ್ಯಾಂಕ್ ಯು. ನಾವು ನೋಡ್ತಾ ಇದ್ದೇವೆ ವೀಕ್ಷಕರೇ, ಜಾರ್ಜ್ ಆರ್ವೆಲ್ ನ ಅನಿಮಲ್ ಫಾರ್ಮ್ ನನಗೆ ನೆನಪಾಗತ್ತೆ. ಪೊಲಿಟಿಕಲ್ ಕ್ಲಾಸ್ ಅನ್ನೋ ವಿಚಾರ ಬಂದಾಗ ಆ ತರದ ಒಂದು ಪೊಲಿಟಿಕಲ್ ಕ್ಲಾಸ್ ನ ನಾವು ದಶಕಗಳಿಂದ ಅಥವಾ ಒಂದು ಶತಮಾನದಿಂದ ಈ ದೇಶದಲ್ಲಿ ಬೆಳೆಯೋದಕ್ಕೆ ಬಿಟ್ಟಿದ್ದೇವೆ. ಅವರೇ ಎಲ್ಲ ನೀತಿ ನಿರೂಪಣೆ ಮಾಡ್ತಾರೆ. ಜನ ಹೇಗಿರ್ಬೇಕು ಅಂತಾನೂ ಅವರೇ ಡಿಸೈಡ್ ಮಾಡ್ತಾರೆ, ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅಂತಾನೂ ಅವರೇ ಡಿಸೈಡ್ ಮಾಡ್ತಾರೆ, ಯಾರು ಗೆಲ್ಲಬೇಕು ಸೋಲ್ಬೇಕು ಪ್ರತಿಯೊಂದನ್ನು ಕೂಡ ಗೊಂಬೆಯಾಟದ ಹಾಗೆ ಮಾಡ್ಕೊಂಡು ಬಂದಿರತಕ್ಕಂತ ರಾಜಕಾರಣದ ದಾಳಗಳಾಗಿ ಮತದಾರರು ಬಳಕೆ ಆಗ್ತಿದ್ದೀವ. ಏಕೈಕ ಉತ್ತರ ನಮ್ಮ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವಂಥದ್ದು, ನಮ್ಮ ಶೈಕ್ಷಣಿಕತೆಯನ್ನ, ನಮ್ಮ ಬುದ್ಧಿಮಟ್ಟವನ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಧ್ವನಿಯನ್ನ ರಾಜಕಾರಣಿಗಳ ಎದುರು ಎತ್ತಿ ಹಿಡಿಯುವಂಥದ್ದು. ಇದನ್ನ ನಾವು ಮಾಡ್ತೇವಾ? ಅಂಥದ್ದೊಂದು ರಾಜಕೀಯ ಪ್ರಜ್ಞೆ ನಮಗೆ ಬರುತ್ತಾ? ಪ್ರಜಾಪ್ರಭುತ್ವದಲ್ಲಿ ನಿಜವಾಗಿ ಪ್ರಜೆಗಳೇ ರಾಜರು ಅನ್ನುವಂತಹ ಒಂದು ಕಾಲ ಬರುತ್ತಾ, ಅಥವಾ ಇದೇ ಹಿಪಾಕ್ರಸಿ ಮುಂದುವರಿಯುತ್ತಾ? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದರೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ